ॐ शुक्लाम्बरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुक्मा व्यामोहतस्तवितराणि तृणाय मेने अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। சீரொன்னுக்கோப்புல் திருவேங்கடமுடையான் பாருன்னுச்சம் நப்பழ்மொழியுள் போருன்னுத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಇನ್ನು 43ನೇ ಇದರಿಂದ ಹೇಳ್ಕೊಳ್ಬೇಕಾಯಿತು. ಇದರಲ್ಲಿ ಅಧಿಕಾರ ಸಂಗ್ರಹದಲ್ಲಿ கண்ணனடி இணையமக்கு காட்டும் வெற்ப ಯಾರು ಇಲ್ವಾ ಫಾಲೋ ಮಾಡೋರು? ಓಕೆ, ನಾನೇ ಹೇಳ್ತಿರ್ತೇನೆ. கடுவினையே இருவினையும் கடியும் வெற்ப திண்ணமிது வீடென்ன திகழும் வெற்ப தெளிந்த பெரும் தீர்த்தங்கள் செறிந்த வெற்ப புண்ணியத்தின் புகழிதுவென புகழும் வெற்ப பொன்னுலகில் போகமெல்லாம் புணர்க்கும் வெற்ப விண்ணவரும் மன்னவரும் விரும்பும் வெற்ப வேங்கட வெற்பென்ன விளங்கும் வேத வெற்பே. கண்ணனடி இணையமக்கு காட்டும் வெற்ப இருவினையும் கடியும் வெற்ப திண்ணமிது வீடென்ன திகழும் வெற்ப தெளிந்த தீர்த்தங்கள் செறிந்த வெற்பே புண்ணியத்தின் புகழிதவென புகழும் வெற்ப பொன்னுலகில் போகமெல்லாம் புணர்க்கும் வெற்ப விண்ணவரும் மன்னவரும் விரும்பும் வெற்ப வேங்கட வெற்பென்ன விளங்கும் வேத வெற்பே. ಇಲ್ಲಿ ನಾವು ನೋಡ್ತಾ ಇದ್ವಿ, ದೇಶಿಕರು ಎಲ್ಲ ದಿವ್ಯ ದೇಶಗಳನ್ನ ಹಾಡ್ತಾ ಇದ್ರು. ಒಂದ್ರಲ್ಲಿ ತಿರುವರಂಗಂ ಹಾಡಿದ್ರು, ಆಮೇಲೆ ಇವಾಗ ಇದನ್ನ ಹಾಡ್ತಾ ಇದ್ದಾರೆ, ತಿರುವೇಂಕಡಂ ಹಾಡ್ತಾ ಇದ್ದಾರೆ. ಕಾಂಚೀಪುರಂ ಹಾಡ್ಬೇಕು, ಅದು ಹಾಡಾಯ್ತು. ಕರಿಗಿರಿ ಮೇಲೆ ನಿಂದ್ರ ಅನೈತುಂ ಕಾಪಿಂದ್ರಾನೆ ಅಂತ ಕಾಂಚೀಪುರಂ ಹಾಡಿದ್ರು, ಮತ್ತೆ ಶ್ರೀರಂಗ ಹಾಡಿ ಆಯ್ತು. ಇವಾಗ ಇದು ತಿರುವೇಂಗಡಂ. ಅದೇ ನಾ ಹಿಂದೆ ಹೇಳಿದ್ನಲ್ಲ, ಕೋಯಿಲ್ ಅಂತ ಹೇಳಿದ್ರೆ ದೊಡ್ಡದಾಗಿ ಬರೀ ಮೂರಕ್ಕೇನೆ ಕೋಯಿಲ್ ಅಂತ ಹೇಳ್ತಾ ಇದ್ರು. ಬಾಕಿದೆಲ್ಲ ದಿವದೇಶಗಳಿದ್ರೆ ಕೂಡ ಎಲ್ಲ ಅಷ್ಟು ಪ್ರಸಿದ್ಧಿಗೆ ಬಂದಿದ್ದು ಇತ್ತೀಚೆಗೆನೆ ಅಂತ ಹೇಳ್ಬೋದು ಬೇಕಾದ್ರೆ. ಯಾಕೆಂದ್ರೆ ಎಲ್ಲಾರು ಅದರಲ್ಲೂ ಮುಖ್ಯವಾಗಿ ವೇಲುಕುಡಿ ಸ್ವಾಮಿಯವರು ಕಿಂಚಿತ್ ಕೈಂಕರ್ಯಂ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ಎಲ್ಲ ದಿವದೇಶಗಳನ್ನು ಉಜ್ಜೀವನ ಮಾಡಿ ಎಲ್ಲ ಸ್ವಲ್ಪ ಪ್ರಸಿದ್ಧಿಗೆ ತಂದ್ರು. ಮತ್ತೆ ಇಂಟರ್ನೆಟ್ ಇವೆಲ್ಲ ಬಂದ ಮೇಲೆ ಎಲ್ಲ ಸ್ವಲ್ಪ ಪರಿಚಯನೂ ಎಲ್ಲರಿಗೂ ಆಯ್ತು. ಅಂದ್ರೆ ಎಲ್ಲೋ ಒಂದು ರಿಮೋಟ್ ಇದ್ರಲ್ಲಿ ಇದ್ದಾಗ ಗೊತ್ತಾಗ್ತಾ ಇರಲಿಲ್ಲ. ಇವೆಲ್ಲ ಮಂಗಳಾಶಾಸನ ಮಾಡಿದ್ದು ಈ 108 ಇದ್ರೆ ಕೂಡ ಈ 3 ದೇವಸ್ಥಾನಕ್ಕೆ ಮಾತ್ರ ತುಂಬಾನೇ ಪ್ರಖ್ಯಾತವಾಗಿ ಎಲ್ಲಾರು ಹೋಗ್ತಾ ಇದ್ರು ಅಂತ. ಕಣ್ಣನಡಿ ಇಣೈ ಯಮಕ್ ಕಾಟುಂ ವೆರ್ಪ. ಈ ಬೆಟ್ಟ ತಿರುವೇಂಗಡ ಬೆಟ್ಟನೇ ಏಳುಮಲೆ ಅಂತಾನೆ ಪ್ರಸಿದ್ಧ. ಹೆಸರು ಕೂಡ ಏಳುಮಲೆ ಅಂತಾನೆ ಕೊಳ್ತಾರೆ. ಶೇಷಾಚಲ, ಗರುಡಾಚಲ, ನೀಲಾದ್ರಿ, ವೆಂಕಟಾದ್ರಿ, ವೃಷಭಾದ್ರಿ ಅಂತ 7 ಬೆಟ್ಟಗಳ ಸಾಲು, ಅದು ಸಪ್ತ ಬೆಟ್ಟಗಳ ಸಾಲು. ಅದನ್ನ ತುಂಬಾ ವಿಶೇಷವಾಗಿ ಹೇಳ್ತಾರೆ. ಪ್ರಪದ್ಯೇತಂ ಗಿರಿಂ ಪ್ರಾಯ ಶ್ರೀನಿವಾಸಾನುಕಂಪಯ
ಇಕ್ಷುಸಾರಸ್ರವಂತ್ಯೇವ ಯನ್ಮೂರ್ತಿಯ ಶರ್ಕರಾಯಿತಂ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ವೇದಾಂತ ದೇಶಿಕ ದಯಾಶತಕದಲ್ಲಿ ಬೆಟ್ಟಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ. ಮೊದಲು ಬೆಟ್ಟಕ್ಕೆ ಏನಕ್ಕೆ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಮೇಲೆ ಇರುವಂತ ದೇವರು ಇದೆಯಲ್ಲ, ಆ ದೇವರ ದಯೆನೇ ಕರಗಿ ನೀರಾಗಿ ಅದ ಅಕಸ್ಮಾತ್ ಒಂದು ಕಬ್ಬಿನ ಜಲ್ಲೆ ಅದರ ರಸ, ಕಬ್ಬಿನ ರಸ ಗಟ್ಟಿ ಆದ್ರೆ ಹೇಗಿರುತ್ತೋ ಆ ತರ ಭಗವಂತನ ದಯೆ ಕರಗಿ ನೀರಾಗಿ ಒಂದು ಬೆಟ್ಟ ತರ ಆಗಿದೆ. ಅದಕ್ಕೆ ಇಕ್ಷುಸಾರಸ್ರವಂತ್ಯೇವ ಯನ್ಮೂರ್ತಿಯ ಶರ್ಕರಾಯಿತಂ ಅಂತ ಹೇಳಿ ಅದಕ್ಕೆ ಪ್ರಪದ್ಯೆ, ಅದಕ್ಕೆ ನಮಸ್ಕಾರ ಮಾಡ್ತಾರೆ, ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಾರೆ. ಹಾಗೇನೆ ಬೆಟ್ಟಕ್ಕೆ ಒಂದು ವಿಶೇಷವಾದ ಗುಣವೂ ಇದೆ. ಯಾರಾದ್ರೂ ಹೋಗಿ ಅಲ್ಲಿ ವಿದೇಶದಲ್ಲಿ ತಿರುಪತಿ ಮೇಲೆ ಕೆಳಗಡೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿ ಅಯ್ಯೋ 7 ದಿವಸದ ಕ್ಯೂ ಹಂಗೆ ಎಲ್ಲ ಪೈಲಪ್ ಆಗ್ಬಿಟ್ಟಿದೆಯಂತೆ, ಯಾರನ್ನೂ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಕೆಳಗಡೆ ಬೆಟ್ಟದ ಅಡಿವಾರದಲ್ಲಿ ನಿಂತ್ಕೊಂಡು ಬೆಟ್ಟವನ್ನ ಮುಟ್ಟಿ ನಮಸ್ಕಾರ ಮಾಡ್ಬಿಟ್ರೆ ಸಾಕು. ಅದು ಬೆಟ್ಟ ಮೇಲೆ ಹೋಗಿ ನೀವು ತಿರುವೆಂಕಟಮುಡಿಯನ್ನ ನಮಸ್ಕಾರ ಮಾಡಿದ್ರೆ ಏನು ಫಲ ಸಿಗುತ್ತೋ ಅದೇ ಫಲ ಕೊಡುವಂಥದ್ದು ಆ ಬೆಟ್ಟ. ಹಿಂದೆ ಬ್ರಹ್ಮರಕ್ಷಸ ಆಗಿದ್ದ ಒಬ್ಬ ರಾಜನಿಗೆ ಅವನು ತಿರುಪತಿಗೆ ವೃಷಾಚಲಕ್ಕೆ ಹೋದ್ರೆ ನಿನಗೆ ಅಲ್ಲಿ ಭಗವಂತನನ್ನ ಸೇವೆ ಮಾಡಿದ್ರೆ ನಿನಗೆ ಇದು ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಅವನು ಇನ್ನೂ ಬಂದು ಆ ಬೆಟ್ಟದ ಮುಟ್ಟಕ್ಕಿಲ್ಲ, ಆಗ್ಲೇ ಅವನು ಶಾಪ ವಿಮೋಚನೆ ಆಗಿ ಅವನ ಮೈಯೆಲ್ಲ ಸಾಧಾರಣವಾಗಿ ಮುಂಚಿನಂತೆ ಆಗೋಯ್ತು ಅಂತ ಎಲ್ಲ ಸ್ಥಳ ಮಹಾತ್ಮೆನಲ್ಲಿ ಅನೇಕ ಕಥೆಗಳನ್ನೆಲ್ಲ ಹೇಳ್ತಾರೆ. ಹತ್ರ ಕಣ್ಣನ ಅಡಿಗೆನೆ ಭಗವಂತನ ಜೋಡಿ ಪಾದಗಳನ್ನು ನಮಗೆ ಕಾಟುವರೆಕು, ಅಲ್ಲಿ ಹೋದ್ರೆ ಎಲ್ಲಾ ಪಾಪಗಳು ನಮಗೆ ಕಳಿಯುತ್ತೆ. ಕಳೆದಾಗ ನಮಗೆ ಸಾತ್ವಿಕ ದಾರಿಯಲ್ಲಿ ಹೋಗುವಂತ ಒಂದು ಬುದ್ಧಿನೂ ಬರುತ್ತೆ. ಭಗವಂತನ ಪಾದಗಳನ್ನ ನಮಗೆ ತೋರಿಸುವಂತ ಬೆಟ್ಟ ಅದು. ವೆರ್ಪು ಅಂದ್ರೆ ಬೆಟ್ಟ ಅಂತ. ಕಡು ವಿನಯ ಇರು ವಿನಯಂ ಕಡಿಯುಂ ವೆಪ್, ಎಂತ ಕೆಟ್ಟ ಪಾಪವೇ ಆಗಿರ್ಲಿ, ಸಂಚಿತ ಪಾಪ ಆಗಿರ್ಲಿ, ಅವೆಲ್ಲಾನು ಕಡಿಯೋ ವೆರ್ಪ್. ಆ ಬೆಟ್ಟಕ್ಕೆ ಹತ್ತಿ ಬಿಟ್ರೆ ನಮ್ಮ ಸಂಚಿತ ಪಾಪ, ಆಮೇಲೆ ಆಗಾಮಿ ಪಾಪ, ಮತ್ತೆ ಪ್ರಾರಬ್ಧ ಕರ್ಮ, ಇವುಗಳೆಲ್ಲಾನು ಇರುವಿನಯ, ಪುಣ್ಯ ಪಾಪ ಎರಡು. ಇರುವಿನಯ ಅಂತ ಹೇಳಿದ್ರೆ ಒಂದು ಅಲ್ಲಿ ಸಂಚಿತ ಪಾಪ ಮತ್ತೆ ಪ್ರಾರಬ್ಧ ಕರ್ಮ ಅಂತ ಇಟ್ಕೋಬಹುದು, ಯಾಕಂದ್ರೆ ಆಗಾಮಿ ಇನ್ನೂ ಮಾಡಿಲ್ಲ, ಆ ತರ ಬೇಕಾದ್ರೆ ಇಟ್ಕೋಬಹುದು. ಇಲ್ಲ ಅಂದ್ರೆ ಇರುವಿನಯ ಅಂದ್ರೆ ಪುಣ್ಯ ಪಾಪ ಅಂತ. ಯಾರು ಮೋಕ್ಷಾರ್ಥಿಗಳಾಗಿರ್ತಾರೋ ಅವ್ರಿಗೆ ಪುಣ್ಯ ಪಾಪ, ಪುಣ್ಯನೂ ಬೇಕಾಗಿಲ್ಲ, ಅದಕ್ಕೆ ಪುಣ್ಯ ಪಾಪನು ಕಳಿಬೇಕು. ಅದಕ್ಕೆ ಅದೆರಡು ಹೋಗುತ್ತೆ. ಇದು ತಿಣ್ಣ ಮಿದು ಬೀಡನ್ನ ತಿಹಳಂ ವೆರ್ಪ್, ಇದು ಏನಪ್ಪ ಅಂದ್ರೆ ನಿಶ್ಚಯವಾಗಿ ಇದೇ ಮೋಕ್ಷಕ್ಕೆ ನಮ್ಗೆ ದಾರಿ ಕೊಡುವಂತ ಒಂದು ಬೆಟ್ಟ. ಕಲಿಯುಗದಲ್ಲಿ ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡಿದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅನುಮಾನ ಇದ್ರೆ ಇಲ್ಲಿ ಹೋಗಿ ತಿರುವೆಂಕಟಮುಡಿ ಅಂಗೆ ಹೋಗಿ ನಿಶ್ಚಯವಾಗಿ ಇದೇ ಮೋಕ್ಷ ಎಂಬಂತೆ ಪ್ರಕಾಶಿಸುವ ಬೆಟ್ಟ ಅಂತ. ಬೇರೆ ಏನು ಮೋಕ್ಷ ಇದ್ರ ಪವಿತ್ರವಲ್ಲ, ಅದಕ್ಕೆ ಬೇರೆ ಏನು ಮೋಕ್ಷ ಪ್ರತ್ಯಕ್ಷವಾಗಿ ನೋಡಕ್ಕೆ ನಮ್ಗೆ ಆಗಲ್ಲ. ಅಂದ್ರೆ ಈ ತಿರುವೆಂಕಟ ಬೆಟ್ಟ ಇದೆಯಲ್ಲ ಅದೇನೆ ಪ್ರತ್ಯಕ್ಷವಾಗಿ ದೃಢವಾಗಿ ನಿಂತಿರುವಂತ ಒಂದು ವೆರ್ಪ್ ಅಂದ್ರೆ ಬೆಟ್ಟ. ತೆಳಿಂದ ಪೆರುಂ ತೀರ್ಥಗಳು ಶರಿಂದ ವೆರ್ಪ್, ಅನೇಕ ತೀರ್ಥಗಳು ಅಲ್ಲಿ ಇದೆ. ಹೇಗೆ ಅಂತ ಹೇಳಿದ್ರೆ ನಾವು ನೋಡಿದ್ರೆ ಆಕಾಶ ಗಂಗೆ, ಪಾಪನಾಶಿನಿ, ಇವೆಲ್ಲಾನು ಆ ಬೆಟ್ಟದಲ್ಲೇ ಇರುವಂತದ್ದು. ಅದಲ್ಲದೇನೆ ಇನ್ನು ಬೇಕಾದಷ್ಟು ತೀರ್ಥಗಳು. ಇವಾಗೆಲ್ಲಾನು ಆ ತೀರ್ಥಗಳಿಗೂ ಒಂದು ಟೂರ್ ಹೋಗುವಂತ ಒಂದು ಕೆಲವೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇವಾಗ ವರ್ಷದಲ್ಲಿ ಒಂದ್ಸತಿ ಕೆಲವು ತೀರ್ಥಗಳಿಗೆ, ಕೆಲವೆಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೇಕು, ತುಂಬಾ ಕಷ್ಟ ಇದೆ. ಸುಲಭವಾಗಿದ್ದು ಆ ಪಾಪನಾಶಿನಿ ಮತ್ತೆ ಆಕಾಶಗಂಗೆ ಅವಕ್ಕೆಲ್ಲ ಸುಲಭವಾಗಿ ನಾವು ಹೋಗ್ಬೋದು ಅಲ್ಲಿ. ಅದಕ್ಕೆ ಪೆರುಂ ತೀರ್ಥಗಳಂದ್ರೆ ಈ ತೀರ್ಥಗಳಿಗೂ ಎಲ್ಲ ಒಂದು ವಿಶೇಷವಾಗಿ ಇದಿದೆ. ಸ್ಥಳ ಪುರಾಣದಲ್ಲಿ ನಾವು ಓದಿದ್ರೆ ಒಂದೊಂದು ತೀರ್ಥಕ್ಕೆ ಒಂದೊಂದು ವಿಶೇಷವಾದ ಗುಣ ಇದೆ. ಅದರಲ್ಲಿಗೆ ಅನೇಕರಿಗೆ ಶಾಪ ವಿಮೋಚನೆ ಆಗಿರೋದು ಅಂತದ್ದೆಲ್ಲಾನು ನಾವು ನೋಡ್ಬೋದು. ಹಾಗೆ ತೆಳಿಂದ ಪೆರುಂ ತೀರ್ಥಗಳು ಶರಿಂದ ವೆರ್ಪು, ಶರಿಂದ ಅಂತಂದ್ರೆ ಒಳ್ಳೆ ಉತ್ಕೃಷ್ಟವಾದ ಗುಣ ಉಳ್ಳ ಅಂತ ಬೆಟ್ಟ ಅಂತ. ಪುಣ್ಯತಿನ್ ಪುಣ್ಯತಿನ್ ಪುಹಲಿಗವೆನ ಪುಹಳಂ ವೆರ್ಪ್ ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಸುಮ್ನೆ ಹೋದ ಕೂಡ್ಲೇ ನಮ್ಮ ಪಾಪ ಎಲ್ಲ ಹೋಗ್ಬಿಡುತ್ತಲ್ಲ, ಅವಾಗ ಪುಣ್ಯತಿನ್ ಪುಹಲ್ ಅಂದ್ರೆ ಎಲ್ಲಾ ಪುಣ್ಯಗಳಿಗೂ ಆವಾಸ ಸ್ಥಾನ ಆಗಿದೆಯಂತೆ ಆ ಬೆಟ್ಟ. ಸೊ ಆತರ ಅದಕ್ಕೆ ಇದು ಹೊಗಳಲ್ಪಡತ್ತಂತೆ. ಯಾರಿಗಾದ್ರೂ ಪುಣ್ಯತಿನ್ ಪುಹಲ್ ಅಂದ್ರೆ ಅಲ್ಲಿ ದಾನ ಮಾಡಿದ್ರೆ ಆಗ್ಲಿ, ಅಲ್ಲಿಗೆ ಕೈಂಕರ್ಯ ಮಾಡಿದ್ರೆ ಅದಕ್ಕೆಲ್ಲ ಹೆಚ್ಚಿನ ಫಲಗಳನ್ನ ಕೊಡುವಂತ ಬೆಟ್ಟ.
ಪುಣ್ಯತ್ತಿನ ಪುಹಲಿದೆ, ಪುಹಲ್ ಅಲ್ಲೇನೆ ಆವಾಸ ಸ್ಥಾನ ಆಗ್ಬಿಟ್ಟಿದೆ, ಪುಣ್ಯಕ್ಕೆ ಒಂದು ಮನೆ ತರ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಪೊನ್ನುಲಹಿಲ್ ಬೋಹಮೆಲ ಪುನರ್ಕುಂ ವೆಪ್. ನಮಗೆ ಪೊನ್ನುಲಹಂ ಅಂದ್ರೆ ಯೂಶಲಿ ಅಯೋಧ್ಯ ಅಥವಾ ಪರಮಾಕಾಶ ಪರಮಪದಕ್ಕೆ ಪೊನ್ನುಲಹಂ ಅಂತ ಹೇಳ್ತಾರೆ. ಅಲ್ಲಿ ಭೋಗಮೆಲ್ಲ, ಏನು ಭೋಗ ಎಲ್ಲ ಅಲ್ಲಿ ನಮಗೆ ವೈಕುಂಠದಲ್ಲಿ ಸಿಗುವಂತ ಎಲ್ಲಾ ಭೋಗವನ್ನು ನಮಗೆ ಕೊಡುತ್ತೆ, ಪರಮಪದದಲ್ಲಿ ಸೌಖ್ಯವನ್ನ ಕೊಡುತ್ತಂತ. ಅಲ್ಲಿ ಸಿಗುವಂತ ಭೋಗಗಳು ಅಂತ ಹೇಳಿದ್ರೆ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಅದೇ ಭೋಗಗಳು. ಅಲ್ಲೇನು ವ್ಯತ್ಯಾಸವಾಗಿ ನಾವು ಸಂಸಾರದಲ್ಲಿ ಸಿಗುವಂತ ಭೋಗಗಳಿಗೆಲ್ಲ ಏನೋ ಆಸೆ ಪಡಲ್ಲ. ಭಗವಂತನ ಹತ್ರ ಇರ್ಬೇಕು, ಭಗವಂತನ ನಿತ್ಯ ನೋಡ್ಬೋದು, ಭಗವಂತನ ನಿತ್ಯ ಸಮೀಪ ಇದ್ಕೊಂಡು ಸೇವೆ ಮಾಡ್ಬೋದು. ನಿಮ್ಗೆ ಯಾವ ಕೈಂಕರ್ಯ ಬೇಕೋ ಅದನ್ನ ಆ ಕೈಂಕರ್ಯ ಮಾಡ್ಬೋದು. ಭಗವಂತನ ತರಾನೇ ಒಂದು ರೂಪನ ಸಿಕ್ಕಿದೆ ಅಂತಂದ್ರೆ ಎಷ್ಟು ಒಂಥರ ಹೇಗಿರುತ್ತೆ ನೋಡ್ಕೊಳ್ಳಿ, ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಒಂಥರ ಆಶ್ಚರ್ಯವಾಗಿದೆ. ಆ ಭೋಗಗಳೆಲ್ಲ ಪೊನ್ನುಲಹಲ್ಲಿ ನಮಗೆ ಸಿಗುತ್ತೆ, ಈ ಬೆಟ್ಟದಲ್ಲಿ ನಮಗೆ ಸಿಗತ್ತೆ. ಅಲ್ಲೇ ಸಿಕ್ಬಿಡತ್ತ ಅಂತ ಯಾರಾದ್ರೂ ಹೇಳಿದ್ರೆ, ಅಲ್ಲಿ ಹೋದ್ರೆ ನಮ್ಮ ಪಾಪ ಪುಣ್ಯಗಳೆಲ್ಲ ಕಡಿಯುತ್ತೆ, ಮತ್ತೆ ನಮಗೆ ಸಾತ್ವಿಕವಾದ ಒಂದು ಜೀವನಕ್ಕೆ ಮಾರ್ಗ ತೋರಿಸಿ ಅಲ್ಲಿಂದ ಮುಂದಕ್ಕೆ ಮೋಕ್ಷ ಸುಲಭವಾಗಿ ಸಿಗತ್ತೆ ಅಂತ. ಈ ಜನ್ಮನೆ ಕೊನೆ, ಇದಾದ್ಮೇಲೆ ನಮಗೆ ಪರಮಪದ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು. ಅದಕ್ಕೆ ಅವರು ದೇಶಿಕರು ಯಾವಾಗ್ಲೂ ಇದರಲ್ಲಿ ನ್ಯಾಸ ದಶಕದಲ್ಲಿ ಏತದ್ದೇಹಾವಸಾನೆ ಪ್ರಾಪ್ಯಮಾಂ, ನನಗೆ ಈ ದೇಹ ಅವಸಾನ ಆಗುವಾಗ ನನಗೆ ಮೋಕ್ಷ ಸಿಕ್ಕಿದ್ರೆ ಸಾಕು. ಅದುವರೆಗೂ ಏನ್ ಮಾಡ್ತೀರಂತ, ಅದುವರೆಗೂ ಇದ್ದಷ್ಟು ಕಾಲ ಭಗವಂತನ ನಾಮವನ್ನ ಜಪಿಸ್ಕೊಂಡು ಅವನ ಕೈಂಕರ್ಯವನ್ನ ಮಾಡ್ಕೊಂಡು ಕಾಲ ಕಳಿತೀವಿ. ಅದಕ್ಕೂ ಅವನೇ ಅವಕಾಶ ಮಾಡ್ಕೋಬೇಕು, ಅವನ ಸಂಕಲ್ಪ ಮಾಡ್ಬೇಕು, ಒಟ್ಮೇಲೆ ನಾವು ಶರಣಾಗತಿ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ಹೇಳುದು. ಎಲ್ಲಾ ದೇಶಿಕರ ಎಲ್ಲಾ ಕೃತಿಗಳನ್ನು ಮೇನ್ ಅವ್ರು ಹೇಳೋದೇ ಶರಣಾಗತಿನೇ. ಎಲ್ಲಾ ಕಡೆನೂ ಎಲ್ಲೋ ಒಂದ್ ಕಡೆ ಒಂದು ಅದನ್ನ ಟಚ್ ಮಾಡೇ ಮಾಡ್ತಾರೆ, ಯಾವ್ದನ್ನ ಒಂದು ಪಾಶದಲ್ಲೋ ಒಂದು ಪದ್ಯದಲ್ಲೋ ಅದು ಹೇಳ್ತಾರೆ. ಯಾಕಂದ್ರೆ ನಮಗೆ ಇದಕ್ಕಿಂತ ಚೆನ್ನಾಗಿರೋ ಒಂದು ನಮಗೆ ಜೀವನ ನಮ್ಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಭಗವಂತನ ಹತ್ರಕ್ಕೆ ಹೋಗ್ಬೇಕು. ಅದಕ್ಕಿಂತ ಚೆನ್ನಾಗಿರೋದು ಬೇರೆ ಯಾವ ಜಾಗನೂ ಇಲ್ಲ, ಅಲ್ಲಿಗೆ ಹೋಗ್ಬೇಕು. ಅದನ್ನೇ ಹೇಳ್ತಾರೆ. ಪೊನ್ನುಲಹಿಲ್ ಬೋಹಮೆಲಾಂ ಪುನರ್ಕೊಂಬೇಕು, ವಿಣ್ಣವರು ಮಣ್ಣವರು ವಿರಂಬಬೇಕು. ಇದೇ ನೋಡಿ ತುಂಬಾ ಆಶ್ಚರ್ಯವಾಗಿ ಒಂದು ಬೆಟ್ಟ. ವಿಣ್ಣವರು ಮಣ್ಣವರು, ಯಾಕೆ ಇಲ್ಲಿರುವಂತ ಭೂಮಿಲಿರೋರೆಲ್ಲರೂ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ಮಣ್ಣವರು, ವಿಣ್ಣವರ್ ಅಂತ ಹೇಳಿದ್ರೆ, ವಿಣ್ ಅಂದ್ರೆ ಆಕಾಶ, ಆಕಾಶ ಲೋಕದಲ್ಲಿ ಇರುವಂತ ಊರ್ಧ್ವಲೋಕದಲ್ಲಿ ಇರುವಂತ ದೇವತೆಗಳೆಲ್ಲ ಕೂಡ ಅವರು ಕೂಡ ಇಲ್ಲಿ ಬರ್ಬೇಕು ಅಂತ ಆಸೆ ಪಡ್ತಾರಂತೆ. ಅದಕ್ಕೆ ಅವನು ಸ್ವಲ್ಪ ಮಧ್ಯಸ್ಥದ ಜಾಗದಲ್ಲಿ ಭೂಮಿಲಿರೋರು ಬಂದು ನೋಡ್ಬೋದು, ಆಕಾಶದಲ್ಲಿರೋರು ಬಂದು ಅವ್ರಿಗೂ ಹತ್ರ ಆಗ್ಬೇಕು. ಆತರ ಬೆಟ್ಟದ ಮೇಲೆ ನಿಂತ್ಕೊಂಡು ಅವನು ನಮ್ಗೆ ಅದೊಂದು ಅವಕಾಶ ಕೊಡ್ತಾನೆ. ಹೇಗೆ ಅಂದ್ರೆ ನಾವು ನೋಡ್ತೀವಿ ಇದ್ರಲ್ಲಿ ಸುಪ್ರಭಾತ ಹಾಡ್ಬೇಕಾದ್ರೆ ಕೂಡ, ವೆಂಕಟೇಶ ಸುಪ್ರಭಾತ ಹಾಡ್ಬೇಕಾದ್ರೆ ಎಲ್ಲಾರು ಬರ್ತಾ ಇದ್ರು. ಅವಾಗ ಅವರನ್ನ ಕೂಡ 33, ನಾವೇನು ರಶ್ಯ ಇಲ್ಲ, ಒಂದು 1 ಲಕ್ಷ ಜನ ಬಂದ್ಬಿಟ್ಟಿದ್ರು, 2 ಲಕ್ಷ ಜನ ಬಂದ್ಬಿಟ್ಟಿದ್ರು ಅಂತ ಹೇಳಿದ್ರೆ 33 ಕೋಟಿ ಜನ ದೇವತೆಗಳು ಬಂದ್ರೆ ಇನ್ನೆಷ್ಟು ರಶ್ ಇರುತ್ತೆ ನೋಡಿ. ಅವ್ರಿಗೆ ಕೂಡ ಕೋಲಿಟ್ಕೊಂಡು ತಳ್ತಾ ಇದ್ರಂತೆ. ಅವ್ರನ್ನ ಕೂಡ ಸುಪ್ರಭಾತದಲ್ಲಿ ಬರುತ್ತೆ, ವೆಂಕಟೇಶ್ವರ ಸುಪ್ರಭಾತದಲ್ಲಿ. ಆತರ ಅವ್ರಿಗೂ ಬೇಕಾಗಿರುವಂತ ಬೆಟ್ಟ ಅಂತ. ಅವ್ರಿಗೂ ಯಾಕೆ ಬೇಕು ಅಂತ ಹೇಳಿದ್ರೆ ಅವರು ಪ್ರಕೃತಿ ಮಂಡಲದಲ್ಲೇ ಇದ್ದಾರೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ದೇವತೆಗಳೆಲ್ಲರೂ ಸತ್ಯಲೋಕ ಪರ್ಯಂತ ಪ್ರಕೃತಿ ಮಂಡಲದಲ್ಲೇ ಇರೋದು. ಅವ್ರಿಗೂ ಮತ್ತೆ ಸಂಸಾರದಲ್ಲಿ ಬರಬಾರ್ದು ಅಂತಿದ್ರೆ ಅವ್ರಿಗೂ ಹೀಗೇನೆ ನಮ್ ತರನೇ ಕರ್ಮಭೂಮಿಲಿ ಬಂದು ಶರಣಾಗತಿ ಮಾಡ್ಕೊಂಡೇ ಹೋಗ್ಬೇಕು. ಅದೇನೆ ಅವ್ರಿಗೆ ವಿಣ್ಣವರು ಮಣ್ಣವರು ವಿರುಂಬುಂ ವೆರ್ಪು ವೇಗಡ ವೆರ್ಪೆನ್ನ ವಿಳಂಬುಂ ವೇದ ವೆರ್ಪೆ. ವೆಂಕಟ ಅಂದ್ರೆ ವೇಂಗ್ ಅಂದ್ರೆ ಪಾಪ, ಕಟ ಅಂದ್ರೆ ಕಡಿಯೋದು. ವೆಂಕಟ ಬೆರ್ಪು ಅಂದ್ರೆ ಅದೇನೆ ಹೆಸರು. ನಮ್ಮ ಪಾಪಗಳನ್ನೆಲ್ಲ ಕತ್ತರಿಸಿ ಹಾಕುವಂತ ಒಂದು ಬೆಟ್ಟ ವೇಂಕಟ ವೆರ್ಪೆನ್ನು ವಿಳಂಗು, ಪ್ರಸಿದ್ಧಿಯಾಗಿದೆ ಅಂತೆ ಅದು. ವೇದ ವೆರ್ಪೆ, ವೇದವೇ ಒಂದು ಪರ್ಸಾನಿಫಿಕೇಶನ್ ಆಫ್ ವೇದ, ಅದೇನೆ ಒಂದು ಬೆಟ್ಟನೇ ಅನ್ನೋ ಹತ್ರ ಅಲ್ಲಿ ಇದೆಯಂತೆ. ಯಾಕೆ ವೇದಾದ್ರಿ ಅಂತಾನು ಹೇಳ್ತಾರೆ. ಯಾಕೆ ಅದನ್ನ ಆತರ ಹೇಳಿದ್ರು? ವೇದಗಳೇ ವೇದ ವೆರ್ಪು ಅಂತ ಹೇಳಿದ್ರು ಅಂದ್ರೆ, ಭಗವಂತನ ನಾವು ನೋಡ್ಬೇಕು, ಅರ್ಥ ಮಾಡ್ಕೋಬೇಕು ಅಂದ್ರೆ ವೇದಗಳ ಮೂಲಕನೇ ಹೋಗ್ಬೇಕು. ವೇದ ಪ್ರತಿಪಾದ್ಯನಾದ ಗರುಡನೇ ಅವನ ಮೂಲಕನೇ ವೇದಗಳ ಮೂಲಕನೇ ನಾವು ತಿಳ್ಕೋಬೇಕು. ಸೊ ಭಗವಂತ ಅಲ್ಲಿ ನಮ್ಗೆ ಸಿಕ್ತ ಅಂತ ಹೇಳಿದ್ರೆ ವೇದಗಳೇ ಒಂದು ರಾಶಿಯಾಗಿ ಬೆಟ್ಟವಾಗಿ ನಿಂತಿದೆ ಅಂತ ಅರ್ಥ. ಈ ತರ ಅನೇಕ ಇದು ಐತಿಹ್ಯಗಳನ್ನೆಲ್ಲ ಈ 7 ಮಲೆ 7 ಬೆಟ್ಟಗಳಿದೆಯಲ್ಲ ಇದನ್ನೆಲ್ಲ ಹೇಳ್ತಾರೆ. ಭೃಗು ಮಹರ್ಷಿ ಇದರಲ್ಲಿ ವೈಕುಂಠದಲ್ಲಿ ಹೋದಾಗ ಭಗವಂತನನ್ನ ಎದೆಗೆ ಒದ್ದು ಬಿಡ್ತಾನೆ. ಆವಾಗ ಲಕ್ಷ್ಮಿ ಕೋಪಿಸ್ಕೊಂಡು ಬಂದು ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ತಪಸ್ಸು ಮಾಡ್ತಾ ಇರ್ತಾಳೆ. ಲಕ್ಷ್ಮಿ ಇಲ್ಲದೆ
ವೈಕುಂಠ ಕೂಡ ಹಾಳು ಬಿದ್ದೋಗುತ್ತೆ. ಯಾವಾಗ್ಲೂ ಅಷ್ಟೇ ಲಕ್ಷ್ಮೀ ಕಟಾಕ್ಷವಾಗಿದ್ರೇನೆ ಎಲ್ಲಾನು ಚೆನ್ನ. ಲಕ್ಷ್ಮಿ ಇಲ್ಲದೆ ಭಗವಂತನಿಗೂ ಆಗೋದು. ತಿನ್ನಿಗೂ ವಿಡಾದಾಳ ಅಂತ ಹೇಳ್ತೇವಲ್ಲ ನಾವ್ ಯಾವಾಗ್ಲೂ. ಅಹಲ ಇಲ್ಲೇ ಮಿರೈಮೆಂಡ್ರೆ ಅಲರ್ಮೇಲ್ ಮಂಗೈ ಉರೆಮಾರ್ಬಾ ಅಂತ. ಆತರ ಅವನನ್ನ ಹುಡ್ಕೊಂಡ್ ಬರೋದು ಅದೇನೆ ಶ್ರೀನಿವಾಸ ಚರಿತ್ರೆ. ಮತ್ತೆ ಪದ್ಮಾವತಿ ಇವರೆಲ್ಲ ಸೇರಿ ಮದುವೆ ಆಗತ್ತೆ. ಅಲ್ಲಿ ಕೊನೆಯಲ್ಲಿ ಪದ್ಮಾವತಿಗೂ ಲಕ್ಷ್ಮಿಗೂ ಸ್ವಲ್ಪ ಒಂಥರ ಮನಸ್ತಾಪ ಆದಾಗ ಭಗವಂತನಿಗೂ ಬೇಜಾರಾಗಿ ಅಲ್ಲೇ ಸ್ಥಿರವಾಗಿ ನಿಂತ್ಕೊಂಡು ಅದೇನೆ ಒಂದು ಪೂಜಾರ್ಹವಾದ ಒಂದು ವಿಗ್ರಹ ಆಗುವಂತದ್ದು. ಸ್ವಯಂಭೂ ಅಂತ ಅದಕ್ಕೆ ಹೇಳೋದು. ಯಾರು ಕೆತ್ತಿದ ವಿಗ್ರಹ ಅಲ್ಲ ಇದು. ಅಲ್ಲೇ ಭಗವಂತ ಕಲ್ಲಾಗ್ಬಿಡ್ತಾನೆ ಕೊನೆಯಲ್ಲಿ. ಆ ವಿಗ್ರಹನೇ ಇದು, ಆ ಬೆಟ್ಟ. ಒಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಕಲಿಯುಗದಲ್ಲಿ ನಮಗೆ ಕಂಡ ದೈವಂ ಅಂತ ಹೇಳ್ತಾರೆ. ನಮ್ಗೆ ಕಣ್ಣಿಗೆ ಕಾಣಿಸುವಂತ ದೇವರು ಯಾರಪ್ಪ ಅಂತ ಹೇಳಿದ್ರೆ ತಿರುವೆಂಕಟಮುಡಿಯ. ಅವನೇನೆ ಎಲ್ಲಾರ ಪಾಪವನ್ನು ನೀವೇನು ಕೇಳಿ ಬಿಡಿ, ನೀವು ಸುಮ್ಮನೆ ಬೆಟ್ಟಕ್ಕೆ ಹೋಗಿ ಕೈ ಜೋಡಿಸ್ಕೊಂಡು ಅವನ ಮುಂದೆ ನಿಂತ್ಕೊಂಡ್ರೆ ಸಾಕು, ಎಲ್ಲ ಪಾಪವೂ ಹೊರಟೋಗ್ಬಿಡತ್ತೆ. ಮುಂದಿನ ಹಾಡಿಗೆ ಹೋಗೋಣ. ಉತ್ತಮವರ್ತಲಂ ಹೇಳ್ತೀರಾ? ಉತ್ತಮವರ್ತಲಂ ಉತ್ತಮಂ ಉತ್ತಮಂ ಉತ್ತಮ ಅವರ್ತಲಂ ಉತ್ತಮ ಅವರ್ತಲಂ ಉತ್ತಮ ಅವರ್ತಲಂ அமைத்ததோர் எழுத்தனோ உயர்த்த கணையால் அத்திரவரக்கன் முடிபத்தும் ஒரு கொத்தென உதிர்த்த திரலோன் மற்றொரு மிகுத்த தயிர் மொய்த்த வினை வைத்ததுணமத்தனிடமாம் அத்திகிரி பத்தர் வினை தொத்தரவருக்கும் அணி அத்திகிரியே உத்தமம் அவர்த்தலம் அமைத்ததொரு எழுத்தனோ உயிர்த்த கணையால் அத்திரவரக்கன் முடிபத்தும் ஒரு கொத்தென உதிர்த்த திரலோன் மற்றொரு மிகுத்த தயிர் மொய்த்த வினை வைத்ததுணமத்தனிடமாம் அத்திகிரி பத்தர் வினை தொத்தரவருக்கும் அணி அத்திகிரியே உத்தமவ அவமத்தலம் அமைத்ததோர் எழில்தனு உயர்த்த கணையால் அத்திரவரக்கன் முடிபத்தும் ஒரு கொத்தென உதிர்த்த திரலோன் மற்றொரு மிகுத்த தயிர் மொய்த்தவனை வைத்ததுனு மத்தனிடமாம் ಅತ್ತಿಗಿರಿ ಪತ್ತರ್ಬಿನೆ ತೊತ್ತರ ಬರುಕು ಅಣಿ ಅತ್ತಿಗಿರಿಯೇ. ಉತ್ತಮವರ್ತನು ಅಂತ ಹೇಳಿದ್ರೆ ಶ್ರೇಷ್ಠವಾದ ಯುದ್ಧ ಭೂಮಿ. ಆ ಯುದ್ಧ ಭೂಮಿನಲ್ಲಿ ಯಾವ ಯುದ್ಧ ಭೂಮಿ ಅಂತ ಹೇಳಿದ್ರೆ ಲಂಕೆನಲ್ಲಿ ಹೋರಾಡ್ತಾರಲ್ಲ ಆ ಯುದ್ಧ ಭೂಮಿಗೆ ಹೇಳ್ತಾರೆ. ಯಾಕೆ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅಂದ್ರೆ ಸಾಕ್ಷಾತ್ ಭಗವಂತನೇ ಅವತಾರ ಮಾಡಿ ರಕ್ಕಸ ಗುಂಪನ್ನೆಲ್ಲ ನಾಶ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕೋಸ್ಕರ ಅಂತಾನೆ ಮನುಷ್ಯರಾಗಿ ಅವತಾರವಾಗಿ ಎತ್ತಿ ಬಂದಿದ್ದು. ಕಾಲ್ನಡಿಗೆಯಲ್ಲಿ ಬಂದು ಸೀತೆಯನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಆ ಯುದ್ಧ ಮಾಡ್ತಾ ಇರೋದ್ರಿಂದ ಉತ್ತಮ ಅವರ್ತಲಂ ಅಂದ್ರೆ ಯುದ್ಧ ಭೂಮಿ. அமைத்ததோர் ಎಳಿಲ್ತನ ಉಯಿರ್ತ ಕಣೆಯಾಲ್ அமைத்தவோர் ಎಳಿಲ್ತನು ಅಂದ್ರೆ ಕೋದಂಡ. ಈ ಕೋದಂಡ ಒಂದು ತುಂಬಾ ಉತ್ಕೃಷ್ಟವಾದ ಒಂದು ಅದು ಧನುಸ್ಸು. ಅದನ್ನ ಹಿಡ್ಕೊಂಡ್ ಬರ್ತಾನೆ. ಉಯಿರ್ತ ಕಣೆಯಾಲ್ ಹರಿತವಾದ ಕಣೆ ಅಂತ ಹೇಳಿದ್ರೆ ಬಿಲ್ಲು, ಬಾಣ. ಹರಿತವಾದ ಒಂದು ಬಾಣವನ್ನ ಇಟ್ಕೊಂಡು ಹತ್ತಿರಕ್ಕಂದ್ರೆ ಅಸ್ತ್ರದ ಬಲ ಉಳ್ಳ ಅಂತ ರಾವಣನಿಗೆ ಅನೇಕ ಅಸ್ತ್ರಗಳು ಗೊತ್ತಿತ್ತು. ಅಸ್ತ್ರಗಳು ಬೇರೆ, ಶಸ್ತ್ರಗಳು ಬೇರೆ. ಶಸ್ತ್ರಗಳು ಫಿಸಿಕಲಿ ಏನಿರುತ್ತೆ, ಈ ಬಾಣ, ಬಿಲ್ಲು, ಖಡ್ಗ ನಮಗ್ ಕಾಣತ್ತಲ್ಲ, ಅದೆಲ್ಲಾನು ಅದು ಶಸ್ತ್ರಗಳು. ಯಾರು ಬೇಕಾದ್ರೂ ಅದನ್ನ ತಗೊಂಡು ಇದು ಕೋಶಾಗಾರದಿಂದ ತಗೊಂಡು ಅದನ್ನ ಉಪಯೋಗಿಸ್ಬೋದು. ಅದೇ ಅಸ್ತ್ರ ಅಂತ ಒಂದಿರುತ್ತಲ್ಲ, ಅದಕ್ಕೆ ಮಂತ್ರ ಇರ್ಬೇಕು. ಅದಕ್ಕೆ ಮಂತ್ರ ಸಹಿತ ಉಪಯೋಗ ಅಂತ ಅಸ್ತ್ರಗಳು. ಅಂಥದ್ದು ಹತ್ತಿರವರಕ್ಕ ಈ ರಾವಣನಿಗೆ ಅನೇಕ ಅಸ್ತ್ರಗಳು ಕೂಡ ಅಸ್ತ್ರ ಬಲವೂ ಇತ್ತು ಅವನಿಗೆ. ಮುಖ್ಯವಾಗಿ ಒಂದು ವಿಷಯ ನೋಡ್ಬೇಕೇನಪ್ಪಾ ಅಂತ ಹೇಳಿದ್ರೆ, ರಾವಣ ಸ್ತ್ರೀಲೋಲ ಅನ್ನೋದು ಒಂದು ಬಿಟ್ರೆ ತುಂಬಾ ಉತ್ತಮವಾದ ಒಬ್ಬ ರಾಜ. ಎಲ್ಲ ಪ್ರಜೆಗಳನ್ನು ಅಷ್ಟು ಸುಖವಾಗಿ ಇಟ್ಕೊಂಡಿದ್ದ. ಅಷ್ಟೇ ಅಲ್ಲದೇನೆ
ತುಂಬಾ ಓದ್ಕೊಂಡಿದ್ದ, ತುಂಬಾ ವೇದಾದಿ ಎಲ್ಲ ಧರ್ಮಗಳನ್ನು ತಿಳಿದವನು. ವೇದಕ್ಕೆ ಅವನು ಇದು ವ್ಯಾಕರಣ ಬರೆದವನು, ಅಷ್ಟು ಬುದ್ಧಿವಂತ ಅವನು. ಎಲ್ಲ ವ್ಯಾಕರಣ ತಿಳಿದ, ಸಂಸ್ಕೃತದಲ್ಲಿ ವ್ಯಾಕರಣ ಬರೆದವಂತ ದೊಡ್ಡ ಪಂಡಿತ ಅವನು. ಕೊನೆಯಲ್ಲಿ ರಾವಣ ತಲೆ ಉರುಳಿದಾಗ ಬೇಜಾರ್ ಮಾಡ್ಕೊಳ್ತಾನೆ, ಅನ್ಯಾಯವಾಗಿ ಸತ್ತು ಹೋಗ್ಬಿಟ್ನಲ್ಲ, ಎಷ್ಟು ಬುದ್ಧಿವಂತ, ಎಷ್ಟು ಚೆನ್ನಾಗಿ ನಾಡನ್ನ ಆಳ್ತಾ ಇದ್ದ. ಸೊ ಅವ್ನು ಯಾವ್ದೋ ಒಂದು ವೀಕ್ನೆಸ್ ನೋಡಿ, ಯಾವಾಗ್ಲೂ ಅಷ್ಟೇನೆ, ಎಲ್ಲಾರು ಚೆನ್ನಾಗಿರ್ತಾರೆ ಬಟ್ ಯಾವ್ದೋ ಒಂದು ಈ ತರ ಡ್ರಾಬ್ಯಾಕ್ ಅಂತೀವಲ್ಲ, ಒಂದು ವೀಕ್ನೆಸ್, ಅದರಿಂದ ಹಾಳಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಯಾವಾಗ್ಲೂ ಹುಷಾರಾಗಿರ್ಬೇಕು, ಅದು ನಮ್ಮನ್ನ ಹತ್ರ ಬಂದಂಗೆ ನಾವು ನೋಡ್ಕೋಬೇಕು. ಅದಿಲ್ಲಿ ಹತ್ತಿರವರಕ್ಕನ್ ಮುಡಿಪತ್ತು, ಅವನಿಗೆ ದಶಾನನ ಅಂತ ಹೆಸರು. ಕೆಲವು ಕಡೆ 10 ತಲೆ ಒಟ್ಟಿಗೆ ತೋರಿಸ್ತಾರೆ, ಕೆಲವು ಒಂದೊಂದು ತಲೆ ಬಿದ್ದಾಗ ಒಂದೊಂದು ತಲೆ ಹುಟ್ಕೋತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅವನಿಗೆ 10 ತಲೆ. ಹತ್ತಿರವರು ಮುಡಿಪತ್ತು, 10 ತಲೆನು ಬೋರುಕೊತ್ತೆನ ಒಂದೇ ಗೊಂಚಲ್ ತರ ಉದುರಿಸ್ಬಿಟ್ನಂತೆ. ಯಾರು? ಭಗವಂತ ರಾಮಚಂದ್ರ ಒಂದು ಇದ್ರ ತರ ಉದುರಿಸ್ಬಿಟ್ಟ. ಅದೇ ತರ ಇಲ್ಲಿ ಉದಿತ್ತ ತೀರ ಮತ್ತೂರು, ಅದಾದ್ಮೇಲೆ ಇಲ್ಲಿ ಕೃಷ್ಣಾವತಾರವನ್ನ ಹೇಳ್ತಾರೆ. ಮತ್ತೂರು ಕಡೆಗೋಲಿನಿಂದ ಕಡೆದ ಬೆಣ್ಣೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಆಯರ್ಪಾಡಿನಲ್ಲಿ ಅವತ್ತಿನ ಹಾಲು ಕಾಯಿಸಿ ಹೆಪ್ಪಿಟ್ಟು ಮಾರನೇ ದಿವಸ ಮೇಲೆ ಕೆನೆ ತೆಗೆದು ಅವಾಗ ಬೆಣ್ಣೆಯಲ್ಲಿ ಫ್ರೆಶ್ ಆಗಿ ತೆಗೆಯೋದು, ಅದು ನವನೀತ ಅಂತ ಹೇಳುದು. ನಾವೆಲ್ಲ ಸ್ಟಾಕ್ ಮಾಡ್ತೀವಿ ಇದು ಫ್ರಿಜ್ ಅಲ್ಲೆಲ್ಲ ಕೆನೆ ತೆಗೆದು. ಯಾಕಂದ್ರೆ ಒಂದು ಕ್ವಾಂಟಿಟಿನೂ ಇಲ್ಲ ಬಿಡಿ, 2-3 ಜನ ಇರೋ ಮನೆಯಲ್ಲಿ ಎಷ್ಟು ಅಂತ ನಾವು ಹಾಲು ತಗೊಳಕಾಗತ್ತೆ ಬೆಣ್ಣೆ ಕಾಯಿಸೋಕ್ಕೋಸ್ಕರ, ಆ ತರ ತಗೊಳಕಾಗೋದಿಲ್ಲ. ಅಲ್ಲಿ ಪುಷ್ಕಳವಾಗಿ ಹಾಲಿತ್ತು, ಆ ಹಾಲನ್ನೇ ಹೊಸದಾಗಿ ಕೊಟ್ಟು ಮತ್ತು ಅಂತ ಹೇಳಿದ್ರೆ ಕಡೆಗೋಲು ಮರದಲ್ಲಿ ಮಾಡಿರೋದನ್ನ ಮತ್ತೂರು ಕಡೆಗೋಲಿನಿಂದ ಕಡಿದ. ಇದು ಏನ್ ವಿಶೇಷ, ಯಾಕೆ ಮತ್ತೂರು ಬೆಣ್ಣೆ ಅಂತ ಇಲ್ಲಿ ಸ್ಪೆಷಲ್ ಆಗಿ ಹೇಳ್ತಾರೆ ಅಂದ್ರೆ, ಈ ಮರದ ಕುಡುಗೋಲ್ನಲ್ಲಿ ಕಡಿದ್ರೆ ಶಾಖ ಬರೋದಿಲ್ಲ ಆ ಬೆಣ್ಣೆಗೆ. ನಾವು ಮಿಕ್ಸರ್ ನಲ್ಲಿ ಬೆಣ್ಣೆ ತೆಗಿತೀವಿ ನಾವುನು, ಆದ್ರೆ ತುಂಬಾ ಅಕಸ್ಮಾತ್ ಓವರ್ ಹೀಟ್ ಆಗ್ಬಿಟ್ರೆ ಕರ್ಗೋಗ್ಬಿಡತ್ತೆ ಬೆಣ್ಣೆ ಎಲ್ಲ ಮಿಕ್ಸರ್ ಅಲ್ಲಿ, ಅದು ಹೀಟ್ ಆಗ್ಬಿಡತ್ತೆ. ಆತರ ಹೀಟ್ ಆಗೋ ಪ್ರಮೇಯ ಇಲ್ಲ. ಮತ್ತಲ್ಲಿ ಹಾಕಿದ್ರೆ ಅದ್ರಲ್ಲಿ ಮರದ್ದು ಬೇರೆ, ಅದು ಹೀಟ್ ಆಗೋದಿಲ್ಲ. ಅದನ್ನ ಅಲ್ಲಿ ಹೇಳ್ತಾರೆ. ಮಿಹುಂದ ತಯಾರಿ, ಅತ್ಯಧಿಕವಾದ ಮೊಸರು ಬರ್ತಾ ಇತ್ತಂತೆ ಅಲ್ಲಿ. ಯಾಕಂದ್ರೆ ಅದ್ರಲ್ಲಿ ಏನಪ್ಪಾ ನೀವು ಗಮನಿಸ್ಕೋಬಹುದು, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇತ್ತು ಹಾಲಲ್ಲಿ ಅಂತ. ಒಂದು ಅದಕ್ಕೂ ಆಹಾರ, ಸಾವಯವ ಆಹಾರ ಚೆನ್ನಾಗಿ ಸಿಗ್ತಾ ಇತ್ತು. ಹಸಿ ಹುಲ್ಲು ಯಾವಾಗ್ಲೂ ಅಷ್ಟೇ, ಹಸಿ ಹುಲ್ಲು ಕಾಸ್ಟ್ಲಿ, ಆದ್ರೆ ಹಸಿ ಹುಲ್ಲು ಹಾಕಿದ್ರೆ ಚೆನ್ನಾಗಿ ಹಾಲು ಕೊಡತ್ತೆ. ಹಸಿ ಹುಲ್ಲು ತರಬೇಕು ಹೋಗಿ ಅಂತ ಎಲ್ಲ ಒಣ ಹುಲ್ಲು ಹಾಕ್ಬಿಡ್ತಾರೆ, ಮನೆಗಳಲ್ಲೆಲ್ಲ ಇಟ್ಕೊಂಡಿದ್ರೆ ಒಣ ಹುಲ್ಲು ಹಾಕ್ತಾರೆ. ಅದನ್ನ ತಿಂದು ನಮ್ಗೆ ಹಾಲು ಕೊಡುತ್ತೆ. ಅದು ಹಸಿ ಹುಲ್ಲು ಹಾಕಿದ್ರೆ ಇದು ಚೆನ್ನಾಗಿ ಕೊಡುತ್ತೆ. ಅಲ್ಲಿ ಏನು ಆಯರ್ಪಾಡಿನಲ್ಲಿ ಏನು ಕಡಿಮೆ ಇತ್ತು, ಎಲ್ಲ ಗೋಮಾಳಕ್ಕೆ ಹೋಗ್ತಾ ಇತ್ತು ಫ್ರೆಶ್ ಆಗಿ. ಶಿರುವೀಡ್ ಅವಾಗ ತಾನೇ ಮುತ್ತಾಗಿ ಹಿಮಗಳೆಲ್ಲ ಸೇರ್ಕೊಂಡು ಇರ್ತಲ್ಲ, ಆ ತರ ತುದಿ ಚಿಗುರ್ನ ಚೆನ್ನಾಗಿ ತಿನ್ಕೊಂಡು ಬರುತ್ತೆ, ಚೆನ್ನಾಗಿ ಹಾಲು ಕೊಯ್ತಾ ಇತ್ತು. ಮೊಯ್ತ ಬೆಣ್ಣೆ ಹಂಗೆ ಗಟ್ಟಿಯಾಗಿ ಬರೋದಂತೆ. ನಾವೆಲ್ಲ ಇನ್ನೂ ಬೆಣ್ಣೆಗಳು ತೆಗಿತೀವಿ, ಆದ್ರೆ ಏನಾಗುತ್ತೆ, ಎಷ್ಟು ನೀವು ಆ ಬೆಣ್ಣೆದನ್ನ ಅಮುಕ್ತಾ ಇದ್ರೆ ಅದರಲ್ಲಿ ನೀರು ಬರ್ತಾನೆ ಇರುತ್ತೆ, ನೀರಿನ ಕಂಟೆಂಟ್ ಬರುತ್ತೆ. ಆದ್ರೆ ಅಲ್ಲಿ ಆತರ ಅಲ್ಲ, ಮೊಯ್ತ ಬೆಣ್ಣೆ ಗಟ್ಟಿಯಾಗಿ ಬರೀ ಫ್ಯಾಟ್ ಇತ್ತಂತೆ. ಅಂದ್ರೆ ಹಾಲಲ್ಲಿ ಲ್ಯಾಕ್ಟೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದರಲ್ಲಿ ಫ್ಯಾಟ್ ಕಂಟೆಂಟ್. ಅದಕ್ಕೆ ಅಲ್ಲಿ ಮೊಯ್ತ ಬೆಣ್ಣೆ. ಉಣುಮ ಆಗ್ತಾನೆ ಏನಪ್ಪಾ ಅಂತ ಹೇಳಿದ್ರೆ, ಅದನ್ನ ತುಂಬಾ ಖುಷಿಯಾಗಿ ಭುಜಿಸುವ ಸ್ವಾಮಿ ಅಂತ. ಆಗ್ತಾನಂದ್ರೆ ಸ್ವಾಮಿ ತುಂಬಾ ಇಷ್ಟ ಅಂತ ಬೆಣ್ಣೆ ತಿನ್ನೋದಕ್ಕೆ. ಇದಕ್ಕೆ ಸಾಂಕೇತಿಕವಾಗಿ ಹೇಳ್ತಾರೆ, ಬೆಣ್ಣೆಗೆ ನವನೀತಕ್ಕೆ ಹೋಲಿಸ್ತಾರೆ. ನವನೀತಕ್ಕೆಲ್ಲ ಜೀವಾತ್ಮಕ್ಕೆ ನವನೀತಕ್ಕೆ ಹೋಲಿಸೋದುಂಟು. ಸೊ ಅದನ್ನ ಅವನು ಎಲ್ರಿಗೂ ಮೋಕ್ಷ ಕೊಡ್ಬೇಕು ಅನ್ನೋದ್ರಿಂದ ಎಲ್ಲಾರ ಮನೇಲೂ ಹೋಗಿ ಬೆಣ್ಣೆ, ಈಗ ತಾನೇ ನಾವು ಗೋಪಾಲ ವಿಂಶತಿ ಎಲ್ಲ ನೋಡ್ತಾ ಇದೀವಿ, ಎಲ್ಲಾರ ಮನೇಲೂ ಹೋಗಿ ಬೆಣ್ಣೆ ಕದ್ದು ಅವ್ರ ಮನೆ ಬೆಣ್ಣೆ ತಿಂತಾ ಇದ್ದ ಅಂತ. ಇವ್ರಿಗೆ ಇಷ್ಟ ಬೆಣ್ಣೆ, ಅವನ್ ಬೆಣ್ಣೆ ತಿಂತಾ ಇದ್ದ. ಪತ್ತರ್ ವಿನಯ್, ಹೀಗೆ ಅವ್ರ ಹತ್ರ ಕೇಳಿ ಇಸ್ಕೊಂಡು ತಿಂದು ಅವರು ಪಾಪ ಕಡಿಮೆ ಮಾಡ್ತಾ ಇದ್ದಂತ ನೋಡಿ. ಅವ್ರ ಹತ್ರ ಯಾರ ಹತ್ರನ ಒಂದು ದಾನವಾಗಿ ಪಡ್ಕೊಂಡ್ರೆ ಅವ್ರಿಗೊಂದು ಪುಣ್ಯ ಬರುತ್ತಲ್ಲ, ಆತರ ತಾನಾಗಿಯೇ ಹೋಗಿ ಎಲ್ಲರ ಮನೇಲಿ ಕೇಳಿ ಪಡ್ಕೊಂಡು ಪತ್ತರ್ ವಿನಯ್ ತೊತ್ತರಕ್ಕೂ, ಅದು ವಿಶೇಷವಾಗಿ ಕತ್ತರಿಸ್ತಾನಂತೆ. ತೊತ್ತರಕ್ಕೂ ಅಂದ್ರೆ ಇಮಿಡಿಯೇಟ್ಲಿ ನೋಡಿ ಅವ್ರ ಪಾಪಗಳನ್ನೆಲ್ಲ ಕತ್ತರಿಸೋದು. ಅತ್ತಿಗಿರಿ ಅಂತ ಹೇಳಿದ್ರೆ ಆತಿಗಿರಿ ಅಂತಾನು ಹೇಳ್ಬೋದು, ಅತ್ತಿಗಿರಿ ಅಂತಾನು ಹೇಳ್ಬೋದು. ಅತ್ತಿಗಿರಿ ಅಂತ ಹೇಳಿದ್ರೆ ಕಾಂಚೀಪುರವಾಗುತ್ತೆ, ಆತಿಗಿರಿ ಅಂತ ಹೇಳಿದ್ರೆ ಸುದರ್ಶನ ಚಕ್ರ ಆಗುತ್ತೆ. 2 ತರ ಅರ್ಥ ಮಾಡ್ತಾರೆ. ಅವಾಗ ಇಲ್ಲಿ ಅದನ್ನ ಅತ್ತಿಗಿರಿ ತೊತ್ತರ್ವರಕ್ಕೂ ಪತ್ತರ್ ವಿನಯ್, ಭಕ್ತರ ಪಾಪಗಳನ್ನೆಲ್ಲ ಅಣಿ ಅತ್ತಿಗಿರಿ,
ಅಣಿ ಆ ತಿಗಿರಿ ಇದೆಯಲ್ಲ ಅದು ಆಭರಣ ಕೂಡ. ಅಣಿ ಅಂದ್ರೆ ಆಭರಣ, ಅದು ಆಭರಣ ತರನೂ ಇರುತ್ತೆ. ಸುಮ್ಮನೆ ಭಗವಂತನ ವಿಗ್ರಹಗಳನ್ನ ನೋಡಿದ್ರೆ ಒಂದ್ರಲ್ಲಿ ಚಕ್ರ ಒಂದ್ರಲ್ಲಿ ಶಂಖ ಇದೆಯಲ್ಲ, ಒಳ್ಳೆ ಆಭರಣ ಪ್ರಾಯವಾಗಿರುತ್ತೆ ನೋಡಕ್ಕೆ. ಅದಕ್ಕೆಲ್ಲ ಆಮೇಲೆ ಕಲ್ಲುದು ಹೊದಿಕೆ ತರ ಎಲ್ಲ ಮಾಡಿ ಹೊದಿಸಿರುವಂತ ಕವಚಗಳನ್ನೆಲ್ಲ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ಆಭರಣ ತರನೇ ಇರುತ್ತೆ. ಅದು ಒಂದು ವೆಪನ್, ಅದ ಒಂದು ಶಸ್ತ್ರ ತರ ನಮ್ಗೆ ಕಾಣಿಸೋದಿಲ್ಲ. ಅದಕ್ಕೆ ಎರಡು ರೋಲ್ ಇದೆ. ಆ ಚಕ್ರಕ್ಕೆ ಒಂದು ಆಭರಣ ತರನೂ ಇರುತ್ತೆ, ಇನ್ನೊಂದು ಶಸ್ತ್ರ ತರನೂ ಆಗತ್ತೆ. ಅದಕ್ಕೆ ಅದನ್ನ ಇಲ್ಲಿ ಹೇಳ್ತಾರೆ, ಅಣಿ ಪತ್ತರ್ ವಿನಯ್ ತೊತ್ತರಕ್ಕೂ ಅತ್ತಿಗಿರಿ ಪತ್ತರ್ ವಿನಯ್ ತೊತ್ತರು ಅರುಕ್ಕುಮ್ಮಣಿ ಅತ್ತಿಗಿರಿ ಬತ್ತರ್. ಇಲ್ಲಿ ವಿಶೇಷವಾಗಿ ಆ ತಿಗಿರಿ ಇದೆಯಲ್ಲ, ಆ ಸುದರ್ಶನ ಚಕ್ರ ಪತ್ತರ್ ಅಂದ್ರೆ ಭಕ್ತರು, ಭಾಗವತರ. ವಿನಯ್ ತೊತ್ತರಕ್ಕಂದ್ರೆ ಕೂಡಲೇ ಅವರ ಪಾಪಗಳನ್ನೆಲ್ಲ ಹೋಗಲಾಡಿಸುವಂಥದ್ದು. ಮಣಿ ಅತ್ತಿಗಿರಿಗೆ, ಮಣಿ ಅಂದ್ರೆ ವಿಶೇಷವಾಗಿ ಆಭರಣ ಪ್ರಾಯವಾಗಿರುವಂತ ಸುದರ್ಶನ ಚಕ್ರ. ಆ ಶ್ರೀಹಸ್ತಕ್ಕೆ ಭೂಷಣ ಅಲ್ವೇ, ನೋಡಕ್ಕೂ ಭೂಷಣವಾಗಿದೆಯಲ್ಲ, ಅದಕ್ಕೆ ಭೂಷಣ ಅಲ್ವೇ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಈ ಹಾಡಲ್ಲಿ ತುಂಬಾ 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 ಅಂದ್ರೆ ಇದು 4 ಸಾಲ ನೋಡಕ್ಕೆ ಹಾಡು, ಆದ್ರೆ ತುಂಬಾ ವಿಪರೀತ ಇದರಲ್ಲಿ ಮೀನಿಂಗ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಎಟ್ಟುಮಾ ಮೂರ್ತಿಯನ್ ಕಣನ್ ಎಂಡಿ ಕೆಟ್ಟಿರೈ ಎಣ್ ಪಿರುಕಿರತಿ ಎಟ್ಟುಮಾ ವರೆಹಳೀಂದ್ರ வெண்குணத்தோன் எட்டெனுமென் குணமதியோர்க்கு எட்டுமா மலர் என் சித்தியன் பத்தி எட்டு யோகாங்கள் மென் செல்வம் எட்டுமா குணமெட்டெங்குலை எட்டுமா குணமெட்டெனும் கலை எட்டெட்டெனும் கலை ಅಂತ. ಎಟ್ಟೆಟ್ಟೆನು ಅಂದ್ರೆ 8x8 64 ಕಲೆಗಳು ಅಂತ. ಎಟ್ಟುಮಾ ಎಟ್ಟೆಟ್ಟೆನು ಗಲೈ ಎಟ್ಟಿರ ಮೇಲದவும் எட்டினவே எட்டுமா மூர்த்தி என் கணன் ಎಂಡಿ ಕೆಟ್ಟಿರ ಎನ್ ಪಿರುಕಿರುತಿ ಅಂದ್ರೆ ಪ್ರಕೃತಿ. எட்டு மாவரை ஹளீந்திரவெண் குணத்தோன் எட்டுமென் குணம் மதியோர்க்கு எட்டுமா மலர் என் சித்தி என் பத்தி எட்டு யோகாங்கள் என் செல்வம் எட்டுமா குணமெட்டெட்டென்னுங்களை எட்டிர மேலதவும் எட்டினவே. எட்டுமா மூர்த்தியன் கணம் ಎಂಡಿ ಕೆಟ್ಟಿರ ಎನ್ ಪಿರುಕಿರುತಿ எட்டுமா வரை ஹளீந்த பெண் குணத்தோர் எட்டெனுமென் குணமதியோர்க்கு எட்டுமா மலரென் சிஷியன் சக்தி எட்டு யோகாங்கமென் செல்வம் எட்டுமா குணம் எட்டெட்டெனும் கலை எಟ್ಟಿರದ ಮೇಲದவும் ಎಟ್ಟಿನವೇ. ಎಟ್ಟುಮಾ ಮೂರ್ತಿ ಪರಮಶಿವ ಇದಾನಲ್ಲ, ಅವನಿಗೆ 8 ಆಕಾರಗಳು. ಅವನಿಗೆ ಆತರ ಬೇರೆ ಬೇರೆ ಇದ್ರಲ್ಲಿ ನಾವು ನೋಡ್ಬೋದು. ಅವನಿಗೆ ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಮಹದೇವ, ಈಶ್ವರ ಅಂತೆಲ್ಲ ಬೇರೆ ಬೇರೆ, ಈಶಾನ, ಈಶ್ವರ ಅಂತೆಲ್ಲ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಮುಖಗಳು ಅಷ್ಟೇನೆ. ಅವನಿಗೆ 8 ಮೂರ್ತಿಗಳು, ಬೇರೆ ಬೇರೆ ಆಕಾರಗಳಿದೆ. 8 ಮಾಮೂರ್ತಿ ಎನ್ ಕಣ್ಣನ್, 8 ಕಣ್ಣಿದೆಯಲ್ಲ ಯಾರಿಗೆ, ಚತುರ್ಮುಖ ಬ್ರಹ್ಮ ಇದೆಯಲ್ಲ. ಎಂಡಿಕ್ಕೆಟ್ಟಿರ ಎಂಡಿಕ್ ಅಂದ್ರೆ ಅಷ್ಟ ದಿಕ್ಪಾಲಕರು ಇದಾರಲ್ಲ, ಪೂರ್ವ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ದಿಕ್ಪಾಲಕರು, ಪೂರ್ವ, ಪಶ್ಚಿಮ, ಉತ್ತರ, ಮತ್ತೆ ದಕ್ಷಿಣ, ಈಶಾನ್ಯ, ವಾಯುವ್ಯ, ಇದೆಲ್ಲ ಬೇರೆ ಬೇರೆ ದಿಕ್ಕಲ್ಲಿ, ಆಗ್ನೇಯ ಎಲ್ಲ ಇದೆ ಅಲ್ಲಿಯ, ನೈಋತ್ಯ, ಇವೆಲ್ಲ 8 ದಿಕ್ಕು. ಅದು 8 ದಿಕ್ಕು, 8 ದಿಕ್ಪಾಲಕರು ಇದ್ದಾರೆ. ಇದು ಅಷ್ಟ ದಿಕ್ಪಾಲಕರು. ಎಟ್ಟಂ ಕಣೈ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟ ದಿಕ್ಪಾಲಕರಿಗೆ ಆತರ ಕರೀತಾರೆ.
ಹಾಗೆ ಎಂಟು ಪ್ರಕೃತಿ, ಎಂಟು ಪ್ರಕೃತಿ ಅಂತ ಪಂಚಭೂತಗಳ ಜೊತೆಗೆ ಮಹತ್ವ, ಅಹಂಕಾರ ಮತ್ತೆ ಪ್ರಕೃತಿ ಇದೆಲ್ಲ ಸೇರಿದ್ರೆ ಎಂಟು ಪ್ರಕೃತಿ. ಇದರಲ್ಲೇ ಭಗವದ್ಗೀತೆನಲ್ಲೂ ಹೇಳ್ತಾನೆ. ಅದೇ ತರನ ಈ ಭೂಮಿ ರಾಪೋ ನಲ ವಾಯು ಕಮ್ ಮಹೋ ದದಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಭಗವದ್ಗೀತೆನಲ್ಲಿ ಈ ಎಂಟು ಪ್ರಕೃತಿ ಇದೆಯಲ್ಲ ಅದನ್ನ ಹೇಳ್ತಾರೆ. ಹಾಗೆ ಎಟ್ಟು ವರೆಗಳು, ಎಟ್ಟು ಮಹಾವರೆಗಳು, ದೊಡ್ಡ ದೊಡ್ಡ ಬೆಟ್ಟಗಳು, ಕುಲ ಪರ್ವತಗಳು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಹೆಸರು ಮಹೇಂದ್ರ ಪರ್ವತ, ಮಲಯ ಪರ್ವತ, ಸಖ್ಯಾದ್ರಿ, ಶುದ್ಧಿಮಾನೋ, ವೃಕ್ಷ ಅಂತ ಈ ಪರ್ವತಗಳು, ವಿಂಧ್ಯ, ಪರಿಯಾತ್ರ ಮತ್ತೆ ಕೈಲಾಸ ಪರ್ವತ, ಇವೆಲ್ಲ ಎಂಟು ಕುಲ ಪರ್ವತಗಳು. ಇವನ್ನೇ ಈ ಭರತ ಭೂಮಿಯನ್ನ ಸುತ್ತಲೂ ಆವರಿಸ್ಕೊಂಡು ಕಾಪಾಡ್ತಾ ಇರುವಂತದ್ದು. ಎಟ್ಟು ಮಹಾವರೈ ಅಂತ, ವರೈ ಅಂದ್ರೆ ಬೆಟ್ಟ, ಎಂಟು ಬೆಟ್ಟಗಳಿದೆಯಲ್ಲ ಅದು. ಎಂಟು ಗುಣಗಳು ನಾವು ಹೇಳ್ತೀವಲ್ಲ, ಅಷ್ಟಗುಣ ಆವಿರ್ಭಾವ ಆಗತ್ತೆ ಅಂತ. ಅಪಹತ ಆತ್ಮ, ವಿಜಗಃ, ವಿಜಿಗಿತ್ಸಹ, ವಿಕೋಪಃ, ಅಪಿಪಾಸಃ, ಸತ್ಯ ಕಾಮ, ಸತ್ಯ ಸಂಕಲ್ಪ ಅಂತ ಅಷ್ಟಗುಣ ಇದೆಯಲ್ಲ, ಅದು ಎಂಟು ಗುಣತ್ವನ್ ಭಗವಂತನಿಗೆ ಎಂಟು ಗುಣ ಅಂತ. ಎಟ್ಟೆಣಂ ಅಂದ್ರೆ ಅಷ್ಟಾಕ್ಷರಿ, ಅವನನ್ನ ಅಷ್ಟಾಕ್ಷರಿಯಿಂದ ನಾವು ಜಪಿಸಿ ಅವನನ್ನ ಒಲಿಸ್ಕೊಳ್ಬಹುದು. ಗುಣಮದಿಯೋರ್ಕ್, ತುಂಬಾ ಬುದ್ಧಿವಂತರಾದ, ವೇದಗಳನ್ನೆಲ್ಲ ಅರಿತವರಾದ ಇದೆಯಲ್ಲ, ಎಂಟು ಗುಣ ಇರತ್ತಂತೆ ಅವ್ರಿಗೆಲ್ಲ. ಏನು ಅಂತ ಹೇಳಿದ್ರೆ, ಮೊದಲು ಭಗವಂತನನ್ನ ಜಪಿಸ್ಬೇಕು, ಅಷ್ಟಾಕ್ಷರಿಯನ್ನ ಪಡ್ಕೊಳ್ಬೇಕು, ಜಪಿಸ್ಬೇಕು ಅನ್ನೋ ಒಂದು ಜ್ಞಾನ ಇರುತ್ತೆ. ಅದಾದ್ಮೇಲೆ ಅವ್ರಿಗೆ ಮುಖ್ಯವಾಗಿ ಎಂಟು ಗುಣ ಬರುತ್ತೆ. ಹೇಗೆ ಜಪಿಸ್ತಾ ಯಾವ್ದು ಗುಣಗಳು ಬರುತ್ತೆ ಅಂತ ಹೇಳಿದ್ರೆ, ಇದು ನೋಡುದು, ಗ್ರಹಣ, ಧಾರಣ, ಸ್ಮರಣೆ, ಮತ್ತೆ ಪ್ರತಿಪಾದನ, ಇವೆಲ್ಲ ಊಹಾ, ಅಪೋಹ, ತತ್ವಜ್ಞಾನ, ಅರ್ಥ ವಿಜ್ಞಾನ, ಇವೆಲ್ಲಾನು ಬರುತ್ತೆ ತನ್ನಂತಾನೆ. ಅಂದ್ರೆ ಏನ್ ಹೇಳೋದು, ಅನಾಲಿಟಿಕಲ್ ಸ್ಕಿಲ್ಸ್. ಯಾವಾಗ್ಲೂ ಅಷ್ಟೇ, ನಾವು ಸಾಧಾರಣವಾಗಿ ಬರೀ ಓದು ಅಂತ ಹೋಗಿ ಒಂದು ಪಾಠ ಪಠ್ಯ ಪುಸ್ತಕ ಓದ್ಬಿಟ್ರೆ ಸಾಲದು. ಮತ್ತೆ ಓದುವಾಗ ಅದ್ರಲ್ಲಿ ಆಳವಾಗಿ ಇಳಿದು ಯೋಚನೆ ಮಾಡ್ತಾ ಇವಲ್ಲ, ಇದಕ್ಕೆ ಒಂದು ಭಗವತ್ ಕೃಪೆ ನಮ್ಮ ಜೊತೆಗಿದ್ರೆ ಏನಾಗುತ್ತೆ, ಅನಾಲಿಟಿಕಲ್ ಸ್ಕಿಲ್ಸ್, ಅದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಕೂಡ ನಮಗೆ ಜ್ಞಾನ ಬರುತ್ತೆ. ಸಂಜ್ಞಾನಂ ವಿಜ್ಞಾನಂ ಅಂತ ಅದಕ್ಕೆ ವೇದಗಳಲ್ಲಿ ಹೇಳೋದು. ಸಮ್ಯಕ್ ಜ್ಞಾನ, ವಿಜ್ಞಾನ ಅಂದ್ರೆ ವಿಶಾಲವಾದ ಜ್ಞಾನ. ಒಂದೊಂದು ಸಬ್ಜೆಕ್ಟ್ ಅಲ್ಲೂ ಸಮ್ಯಕ್ಕಾಗಿ ಎಲ್ಲಾ ಗೊತ್ತು ಅಂತ ತಿಳ್ಕೊಳ್ಳೋದು, ಎಲ್ಲಾ ಗೊತ್ತಿಲ್ಲ ಒಂದೊಂದು ವಿಷಯವನ್ನು ವಿಶಾಲವಾಗಿ ತಿಳ್ಕೊಳ್ಳೋದು, ಆಳವಾಗಿ ತಗೊಳ್ಳೋದು. ನಾವು ನೋಡ್ತೀವಲ್ಲ, ಈಗ ಒಂದ್ MBBS ಮಾಡಿದ್ರೆ MD ಮಾಡ್ತಾರೆ, ಆಮೇಲೆ PhD ಮಾಡ್ತಾರೆ, ಅದ್ರಲ್ಲಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಅಂತೆಲ್ಲ ಏನೇನೋ ಇದೆಯಲ್ಲ. ಅದೇ ತರ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಹೋದ್ರೆ ಅದ್ರಲ್ಲಿ ಕೂಲಂಕುಷವಾಗಿ ಓದೋಕೆ ಅದನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಎಟ್ಟು ಮಾಮಲ ನಮ್ಗೆ ಗೊತ್ತು. ಅಹಿಂಸಾ, ಪ್ರಥಮ ಪುಷ್ಪಮಿಂದ್ರಿಯ ನಿಗ್ರಹಂ, ಕ್ಷಮ, ದಮ, ಇವೆಲ್ಲಾನು ಅನಸೂಯ, ಮತ್ತೆ ಜ್ಞಾನಂ, ಧ್ಯಾನಂ, ಇವೆಲ್ಲಾನು ಸತ್ಯ, ಇವೆಲ್ಲಾನು ಅಷ್ಟ ಪುಷ್ಪಗಳು. ಎಟ್ಟು ಮಾಮಲ. ಎಣ್ಶಿತ್ತಿ ಅಂದೆಲ್ಲ ಸಿದ್ಧಿ. ಈ ಭಕ್ತಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಒಂದು ಸಿದ್ಧಿ ಬೇಕು. ಆ 8 ಸಿದ್ಧಿಗಳಿದೆಯಲ್ಲ, ಅದ್ ಹೇಗಪ್ಪ ಅಂದ್ರೆ ಸ್ಮರಣ, ಕೀರ್ತನ, ಶ್ರವಣ, ಪಾದ ಸೇವನ, ಅರ್ಚನ, ನ್ಯಾಸ, ಆಮೇಲೆ ಇದು ದಾಸ್ಯ, ಸಖ್ಯಂ, ವಂದನಂ, ಆತ್ಮನಿವೇದನಂ. ಇದು 8 ತರ ಸಿದ್ಧಿ. ಇವನ್ನ ಮಾಡಿ ಭಗವಂತನನ್ನ ಭಕ್ತಿಯಿಂದ ಒಲಿಸ್ಕೊಳ್ಳೋವಂಥದ್ದು ಅದು. ಆಮೇಲೆ 8 ಯೋಗಾಂಗಗಳು. ಯೋಗ ಮಾಡ್ಬೇಕಾದ್ರೆ ನಾವು ಹೇಳ್ತೀವಲ್ಲ, ಅಷ್ಟಾಂಗ ಯೋಗ ಅಂತ. ಯಮ ನಿಯಮ, ಆಸನ, ಪ್ರತ್ಯಾಹಾರ, ಧಾರಣ, ಸಮಾಧಿ, ಪ್ರಾಣಾಯಾಮ, ಧ್ಯಾನ, ಇದಿಷ್ಟು ಅಷ್ಟಾಂಗ ಯೋಗಗಳಲ್ಲಿ ಬರುತ್ತೆ. ಎಣ್ಶೆಲ್ವಂ ಅಷ್ಟನಿಧಿ. ಈ ಎಣ್ಶೆಲ್ವಂ ಅಂದ್ರೆ ನವನಿಧಿ ಅಂತ ಹೇಳ್ತಾರೆ, ಅಷ್ಟನಿಧಿ ಅಂತ ಹೇಳ್ತಾರೆ. ಅಣಿಮ, ಲಗಿಮ, ಗರಿಮ, ಮಹಿಮ, ಪ್ರಾಪ್ತಿ, ಪ್ರತ್ಯಾಪ್ಯ, ಈಶಿತ್ವ, ಮತ್ತೆ ವಶಿತ್ವ, ಇದಿಷ್ಟು 8 ನಿಧಿಗಳು ಅಂತ ಹೇಳ್ತೀವಿ. 8 ಮಹಾಗುಣಗಳು, ಒಳ್ಳೆ 8 ಗುಣಗಳು ಇರ್ಬೇಕಂತೆ ಎಲ್ಲಾರ್ಗುನು. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ, ದಯಾ, ಕ್ಷಾಂತಿ, ಅನಸೂಯ, ಅನಾಯಾಸ. ಈ ಅನಾಯಾಸ ಅನ್ನೋದು ಒಂದು ದೊಡ್ಡ ಗುಣ ಗೊತ್ತಾ. ಏನೇ ಕೆಲಸ ಮಾಡಿದ್ರು ಆಯಾಸ ಆಗಿರೋ ತರ ತೋರ್ಸ್ಕೊಳ್ಳಲ್ಲ. ಆಯಾಸ ಆಗಿದ್ರೆ ಕೂಡ ಆಯಾಸ ಆಗಿರೋ ತರ ತೋರ್ಸ್ಕೊಂಡ್ಬಿಟ್ರೆ ಬೇರೆಯವ್ರಿಗೆ ನಮ್ಮ ಹತ್ರ ಕೆಲಸ ಮಾಡ್ಕೊಳಕ್ಕೂ ಬೇಜಾರಾಗತ್ತೆ. ನಮಗೆ ಆಯಾಸ ಆಗಿದೆ ಅಂತ ನಾವು ಅವಾಗ ಅನ್ಕೊಳ್ತಾ ಇದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಕ್ ಆಗಲ್ಲ. ಇದು ಎಲ್ಲ ನಮ್ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದೆಲ್ಲ ಒಂದು ಟ್ರಿಕ್ ನಮ್ಗೂ ಅಲ್ಲಲ್ಲೇ ಇವಾಗ ಹೇಳ್ಕೊಡ್ತಾರೆ ನಮ್ಗೆ. ಈ ಇದ್ರಲ್ಲೂ ಅಷ್ಟೇನೆ, ಝೆನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಝೆನ್ ಅಲ್ಲಿ ಒಬ್ಬ ಮನುಷ್ಯ, ಅವ್ರ ಆವರೇಜ್ ಆಗಿರೋ ಮನುಷ್ಯ
ಎಷ್ಟು ಅವನು ಎಫಿಷಿಯಂಟ್ ಆಗಿರ್ತಾನೆ ಅಂತ ಹೇಳಿದ್ರೆ ಅವ್ನ್ ಮ್ಯಾಕ್ಸಿಮಮ್ ಲೆವೆಲ್ ಎಫಿಷಿಯಂಟ್ 10 ಜನ ಕೆಲಸ ಮಾಡೋಷ್ಟು ಇರತ್ತಂತೆ. ಅದು ಝೆನ್ ಲೆವೆಲ್ ಅಂತ ಹೇಳ್ತಾರೆ. ಒಬ್ಬನೇ ಹೇಗೆ ಅಷ್ಟು ಅಚೀವ್ ಮಾಡಕ್ಕಾಗತ್ತೆ ಅಂದ್ರೆ ಅದಕ್ಕೂ ಬೇರೆ ಬೇರೆ ವಿಧವಾಗಿ ಎಲ್ಲ ಹೇಳ್ಕೊಡ್ತಾರೆ. ಅದ್ರಲ್ಲಿ ಒಂದು ಜಾಪನೀಸ್ ಇದ್ರಲ್ಲಿ ಎಲ್ಲ ಓದಿದ್ದೆ ನಾವು, ಅದು ಹೇಗೆ ಅವ್ರು ಅಚೀವ್ ಮಾಡ್ತಾರೆ ಅಂದ್ರೆ ಕಷ್ಟಕರವಾದ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಅವಾಗ ತುಂಬಾ ಕಷ್ಟ ಅನ್ಸಿದ್ರೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಸ್ವಲ್ಪ ಬೇರೆ ತರ ಆಕ್ಟಿವಿಟಿ ಮಾಡ್ತಾರಂತೆ. ಅಷ್ಟು ಫಿಸಿಕಲ್ ಸ್ಟ್ರೈನ್ ಇಲ್ಲದೆ ಇರೋದು, ಅಂದ್ರೆ ಬುದ್ಧಿ ಉಪಯೋಗಿಸ್ಬೇಕಾಗಿರೋ ಅಂತ ಕೆಲಸ ಮುಂದೆ ಒಂದ್ ಸ್ವಲ್ಪ ಹೊತ್ತು ಮಾಡ್ತಾರಂತೆ. ಅದ್ ಮಾಡಾದ್ಮೇಲೆ ತಿರ್ಗಾ ಈ ಕಷ್ಟಕರ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಅವಾಗ ಅವ್ರಿಗೆ ಆಗತ್ತೆ, ಆ ಎನರ್ಜಿ ಅಷ್ಟ್ರಲ್ಲಿ ಅವ್ರಿಗೆ ರೀಕೂಪ್ ಆಗಿರುತ್ತೆ, ಆ ಎನರ್ಜಿನ ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಜಾಪನೀಸು ತುಂಬಾನೇ ನಂಬರ್ ಆಫ್ ಅವರ್ಸ್ ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ. ಅವರೆಲ್ಲ ಸ್ಟ್ರೈಕ್ ಅಂದ್ರೆ ಕೆಲಸ ಮಾಡದೆ ಮನೆಗೆ ಕೂತ್ಕೊಳ್ಳೋಣ, ಎಕ್ಸ್ಟ್ರಾ ಕೆಲಸ ಮಾಡ್ಬಿಡ್ತಾರೆ. ಅದೇ ಸ್ಟ್ರೈಕ್ ಅವ್ರದ್ದು ಜಾಪನೀಸ್ದು. ತಮಾಷೆ ಅನ್ಸುತ್ತೆ, ಬಟ್ ನಿಜವಾಗ್ಲೂ ಹಾಗೆ ಮಾಡೋದು. ಸ್ಟ್ರೈಕ್ ಅಂದ್ರೆ ಅವ್ರು ಎಕ್ಸ್ಟ್ರಾ ಕೆಲಸ ಮಾಡ್ಬಿಡ್ತಾರೆ ಅವರು, ಆತರ. ಇಲ್ಲಿ ಆತರ ಇಲ್ಲಿ 8 ಗುಣಗಳಿದೆಯಲ್ಲ, ಅದರಲ್ಲಿ ಇವೆಲ್ಲ ಬರುತ್ತೆ. ಅನಾಯಾಸ ಅನ್ನೋದು ಬರುತ್ತೆ, ಮಂಗಳ ಬರುತ್ತೆ, ಅಕಾರ್ಪಣ್ಯ ಇಲ್ಲ ಇಲ್ಲ ಅಂತ ಹೇಳುದು ಯಾವಾಗ್ಲೂ ಅಷ್ಟೇನೆ. ಇಲ್ಲದೆ ಹೋದ್ರೆ ಕೂಡ ಇಲ್ಲ ಅಂತ ಹೇಳುದು ಅಕಾರ್ಪಣ್ಯ. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸಂತೋಷವಾಗಿರ್ಬೇಕು, ಅಕಾರ್ಪಣ್ಯ. ಅಸ್ಪೃಹ ಅಂತ ಹೇಳಿದ್ರೆ ಯಾವ ಕಷ್ಟವೂ ನಮ್ಗೆ ಅಂಟಿಕೊಂಡಿದೆ ಅನ್ನೋ ತರ ತೋರಿಸ್ಕೊಳ್ಳದೆ ಇರುವಂತದ್ದು. ಆಮೇಲೆ ಟೈಮ್ 64 ಕಲೆಗಳಿದೆಯಲ್ಲ ಎಲ್ಲಾನು, ಎಷ್ಟೊಂದು ಒಂದು ಲಿಸ್ಟೇ ದೊಡ್ಡ ಲಿಸ್ಟ್ ಮಾಡ್ತಾರೆ. 64 ಕಲೆಗಳೆಲ್ಲಾನು ಅದರಲ್ಲಿ ಸೈರಂಧ್ರಿಕೆ, ಅಡಿಗೆ ಮಾಡೋದು, ವೈದ್ಯ ಮಾಡೋದು, ಪ್ರತಿಯೊಂದು ಅದರಲ್ಲಿ ಬರುತ್ತೆ. ಬೇಬಿ ಸಿಟ್ಟಿಂಗ್ ಅದು ಎಲ್ಲ ಒಂದು ಕಲೆನೇ, ಅದು ಬರುತ್ತೆ. ಎಟ್ಟಿರದಮ್ ಅಂತ ಹೇಳಿದ್ರೆ ಈ ಅದಕ್ಕಿಂತ ಮೇಲೆ ಇನ್ನೊಂದು ಈ 8 ಗುಣ, ಅದಕ್ಕಿಂತ ಒಂದು ಎಕ್ಸ್ಟ್ರಾ ಒಂದು ಗುಣ ಯಾವ್ದಪ್ಪ ಅಂತ ಹೇಳಿದ್ರೆ ಹಾಸ್ಯನೂ ಇರ್ಬೇಕಂತ. ಜೀವನದಲ್ಲಿ ಮಧ್ಯೆ ಹಾಸ್ಯ ಇಲ್ಲದೆ ಹೋದ್ರೆ ಇರೋಕ್ಕಾಗಲ್ಲ. ಅದೂ ಒಂದು ಗುಣ ಅಂತ ಹೇಳ್ತಾರೆ. ಹಾಸ್ಯ, ಕರುಣ, ಬೀಭತ್ಸ, ಇದನ್ನೆಲ್ಲ ಇದರಲ್ಲಿ ನಾಟಕ ಕಲೆ, ಡ್ರಾಮಾ, ಇದು ನಾಟ್ಯ ಆಡ್ಬೇಕಾದ್ರೆ ನವರಸ ತೋರಿಸ್ತಾರೆ ನೋಡಿ, ಅದ್ರಲ್ಲಿ ಬರುತ್ತೆ. ಈ ಹಾಸ್ಯ, ಕರುಣ, ಬೀಭತ್ಸ, ವೀರ, ಭಯಾನಕ, ಅದ್ಭುತ, ರೌದ್ರ, ಶೃಂಗಾರ, ಇವೆಲ್ಲಾನು ನಾಟ್ಯಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅದನ್ನ ಎಟ್ಟಿನವೇ, ಇವೆಲ್ಲ ನಮಗೆ ಎಟುಕುವಂತೆ, ನಮಗೆ ಎಟುಕಿದಂತೆ ಅರ್ಥ. ಅಂದ್ರೆ ಭಗವಂತ ನಮ್ಗೆ ಒಲಿದು ಅಷ್ಟಾಕ್ಷರಿ ಸಿದ್ಧಿ ಆದವ್ರಿಗೆ ಇವಿಷ್ಟು ಇವಾಗ ಲಿಸ್ಟ್ ಮಾಡಿದ್ರಲ್ಲ, ಎಲ್ಲ ಅವ್ರಿಗೆ ಸಿಕ್ಕದಂಗೆ ಅರ್ಥ ಅಂತ. ನಾವ್ ಬರ್ಕೊಂಡು ಒಂದ್ಸಲ ಓದಿದ್ರೆ ನಮ್ಗೆ ಅರ್ಥ ಆಗತ್ತೇನೋ. ಇವಾಗ ಚೆನ್ನಾಗಿದೆ ಅನ್ಸತ್ತೆ, ಏನೋ ಮರ್ತೇ ಹೋಗ್ಬಿಡ್ತೀವಿ. ಹೌದು, ಯಾರಾದ್ರೂ ಒಬ್ರು ಬರ್ಕೊಂಡು ಜೆರಾಕ್ಸ್ ಮಾಡ್ಬಿಡಿ. ಅದೇ ನೀವ್ ನಿಧಾನವಾಗಿ ಹೇಳಿದ್ರೆ ಬರ್ಕೊಬಹುದು ಮೇಡಮ್. ಇಲ್ಲಿ ಬಿಡಿ, ಯಾವಾಗ್ಲಾರು ಪುಸ್ತಕದಾಗ ಟೈಪ್ ಮಾಡಿ ಪೋಸ್ಟ್ ಮಾಡ್ಬಿಡ್ತೀನಿ, ವಸುದೇವ ಕುಟುಂಬ ಅಂದ್ರೆ. ಈ ಪದ್ಯಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ. ಎಟ್ಟು ಮೂರ್ತಿ ಕಣನ್ನೆಂಡಿಕ್ ಎಣ್ಪಿರುಕಿರತಿ ಎಟ್ಟು ಮಾವರೆಹಳೀಂದ್ರ அவன் குணத்தோன் எட்டு ಗುಣಮತಿಯೋರ್ಕ್. 8 ಗುಣ ಬೇರೆ, 8 ಒಳ್ಳೆ ಗುಣ ಬೇರೆ, ಅದು ಬೇರೆ, 2 ಬೇರೆ ಬೇರೆ ಹೇಳ್ತಾರೆ. 8 ಮಾಮಲರ್ ಎಣ್ ಚಿತ್ತಿ ಎಣ್ ಪತ್ತಿ ರಾಮಚಂದ್ರ ಅಂತ ಒಬ್ರು ಕ್ಲಾಸಿಗೆ ಬರೋರು, ಪಾಪ ಅವರು ಇದನ್ನ ಟೈಪ್ ಮಾಡಿ ಕೊಟ್ಟಿದ್ರು. ನಾನು ಹಳೆಯ ನೋಟ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಕೊಂಡಿದ್ದೆ, ಹುಡುಕ್ತೀನಿ, ಸಿಕ್ಕಿದ್ರೆ ಎಲ್ಲ ಜೆರಾಕ್ಸ್ ಮಾಡ್ಬೋದು. ಇಲ್ಲದೆ ಹೋದ್ರೆ ನಾನು ಬರೆದು ಕೊಡ್ತೀನಿ ಬಿಡಿ. ಈ ತರ ಇದೆಲ್ಲಾನು ನಮ್ಗೆ ಅಷ್ಟಾಕ್ಷರಿ ಮೂಲಕ ನಮ್ ಕೈಗೆ ಎಟ್ಕೊತ್ತೆ ಅಂತ. ಯಾಕಂದ್ರೆ ಭಗವಂತನ ನಾವು ಯಾವಾಗ್ಲೂ ಜಪ ಮಾಡ್ಕೊಂಡು ಉಪಾಸನೆ ಮಾಡ್ತಾ ಇದ್ರೆ ಅವನು ಇವೆಲ್ಲ ನಮಗೆ ತನ್ನಂತಾನೆ ನಮಗೂ ಕರುಣಿಸ್ತಾನೆ ಅಂತ. ಮುಂದಿನ ಹಾಡು ಹೋಗೋಣ. ಕೊಂಡೊಡಿಯಾಳ್ ತಿರುಮಹಳುಂತಾನು ಮಾಹಿ, ಕೊಂಡೊಡಿಯಾಳ್ ತಿರುಮಹಳುಂತಾನು ಮಾಹಿ, ஒரு நினைவாலின்ற உயிரெல்லாம் உய்ய, வண்டுவரை நகர்வாழ் வசுதேவர்காய் மன்னவர்க்கு தேர்ப்பாகனாகி நின்ற தன்துளவ மலர் மார்பன் தானே சொன்ன தனி தருமம் தானே மக்காய் தன்னை என்றும் கண்டு களித்தடி சூடி விளக்காய் நின்ற
சூட விளக்காய் நின்ற கண்டு களித்தடிசூடி விளக்காய் நின்ற தன்னை கண்டு கலித்தடி சூட விளக்காய் நின்ற கண் புதையல் விளையாட்டை கழிக்கின்றானே கண் புதையல் விளையாட்டை கழிக்கின்றானே ஒன்றொடியாள் திருமகளும் தானுமாகி ஒரு நினைவால் என்ற உயிரெல்லாம் உய்ய வண்துவரை நகர்வாழ் வசுதேவர்க்காய் மன்னவர்க்கு தேர்ப்பாகனாகி நின்ற தன் துளவ மலர் மார்பன் தானே சொன்ன தனி தருமன் தானே மக்காய் தன்னை என்றும் கண்டு களித்தடி சூடி விளக்காய் நின்ற கண் புதையல் விளையாட்டை கழிக்கின்றானே வந்தொடியால் திருமகளும் தானுமாகி வருநிலை வாழின்ற உயிரெல்லாம் உய்ய வண்டுவரை நகர் வாழ்வாசுதேவர்க்காய் மன்னவர்க்கு தேர்ப்பாகனாகி நின்றார் தந்துளவ மலர் மார்பன் தானே சொன்னா தனித்தருமாம் தானே மக்காய் தன்னை என்றும் கண்டு கலித்தடி சூட விளக்காய் நின்றார் கண் புதையல் விளையாட்டை ಕಳ್ತಿನ್ರಾನೇ. ಒಂದೊಡಿಯಾಳ್ ಒಂದಂದ್ರೆ ಸುಂದರವಾದ ಅಂತ. ಈ ಸುಂದರವಾದ ಬಳೆ ತೋಡು ಅಂತ ಹೇಳಿದ್ವಲ್ಲ, ಅದಕ್ಕೆ ತೊಡಿಯಾಳ್ ಸುಂದರವಾದ ಬಳೆಯನ್ನ ಧರಿಸ್ಕೊಂಡಿರುವಂತ ತಿರುಮಹಳು ತಾನು ಮಾಹಿ, ಯಾವಾಗ್ಲೂ ಹೃದಯದಲ್ಲಿ ಲಕ್ಷ್ಮಿ ವಾಸವಾಗಿರುವಂತ ಭಗವಂತ ತಾನು ಮಾಹಿ ಒಟ್ಟಿಗೆ ಅವರಿಬ್ರು ಒಟ್ಟಿಗೆ ಏನ್ ಮಾಡಿದ್ರು ಅಂದ್ರೆ ಓರು ನಿನೈವಾಲ್ ಈ ಇಂದ್ರ ಒರು ನಿನೈವಾಲ್ ಅಂದ್ರೆ ಒಂದೇ ದೃಷ್ಟಿಯಲ್ಲಿ ಒಂದೇ ತರ ಸಂಕಲ್ಪ ಮಾಡ್ತಾರಲ್ಲ. ಅಮ್ಮನವ್ರು ಒಂಥರ ಸಂಕಲ್ಪ ಮಾಡೋದು, ಭಗವಂತ ಒಂಥರ ಸಂಕಲ್ಪ ಮಾಡೋದು ಅಂದ್ರೆ ಸೃಷ್ಟಿ ಆಗೋದಿಲ್ಲ. ಒರು ನಿನೈವಾಲ್ ಏನ್ರ ಇಬ್ರು ಏಕರೀತಿ ಚಿಂತೆ ಮಾಡಿ ಒಂದೇ ಒಂದು ಸಂಕಲ್ಪ ಮಾತ್ರದಿಂದ ಉಯಿರೆಲ್ಲ ಮುಯ್ಯ ಎಲ್ಲಾ ಜೀವರಾಶಿಗಳು ಉಜ್ಜೀವನ ಆಗ್ಬೇಕು ಅಂತ ಹೇಳಿ ಸೃಷ್ಟಿಯನ್ನ ಮಾಡ್ತಾರಂತೆ ಅವರೆಲ್ಲ. ಪಂತು ಹರೈ ನಹರ್ವಾಳ್ ವಸುದೇವರ್ಕಾಯ್, ಅಲ್ಲಿ ದ್ವಾರಕೆಯಲ್ಲಿ ಇದನ್ನೆಲ್ಲ ವಸುದೇವ ಅವನಿಗೆ ಮಗನಾಗಿ ಹುಟ್ಟಿದ್ನಂತೆ. ಯಾರು ನಮ್ಮನ್ನೆಲ್ಲ ಉಜ್ಜೀವನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಅವತಾರ ಮಾಡಕ್ಕೆ ನಿಶ್ಚಯಿಸ್ಕೊಂಡು ಬರ್ತಾನಂತೆ. ಹೇಗೆ ಬರ್ತಾನೆ ಅಂದ್ರೆ ದ್ವಾರಕೆಯಲ್ಲಿ ಇರುವಂತ ವಸುದೇವನಿಗೆ ಮಗನಾಗಿ ಬರ್ತಾನಂತೆ. ಮನ್ನವರ್ಕತೆ ಪಾಹನ ಇದೆಲ್ಲ ಬಂದು ಏನ್ ಮಾಡ್ತಾನೆ ಅಂದ್ರೆ ಒಂದು ರಥಿಕನಾಗ್ತಾನೆ. ಧರ್ಮರಾಯನ ಯುದ್ಧ ಮಾಡೋ ಪಾಂಡವರು ಮಾಡೋ ಯುದ್ಧದಲ್ಲಿ ಅರ್ಜುನನಿಗೆ ತೇರು ಓಡಿಸೋನಾಗಿರ್ತಾನೆ ಅವನು. ಮನ್ನವರ್ಕ್ ಅಂದ್ರೆ ಅವ್ರ 5 ಜನ ಮನ್ನವರ್ಕೆ ಒಬ್ಬರನ್ನ ಹೇಳ್ತಾನೆ ಅಷ್ಟೇ. ಮನ್ನವರ್ಕ್ ಅಂದ್ರೆ ಆ ರಾಜರಿಗೆ ಪಾಂಡವರಿಗೆ ಅಂತ. ತೇರ್ಪಾಹನ ಹಿನಿಂದ ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಆ ಪಾಹನ್ ಅಂತ ಹೇಳಿದ್ರೇನೆ ಆ ಕುದುರೆಗಳಿಗೆಲ್ಲ ನೀರ್ ತೋರಿಸ್ಬೇಕು, ಅವುಗಳಿಗೆ ಸ್ನಾನ ಮಾಡ್ಬೇಕು, ಹುರುಳಿ ಕೊಡ್ಬೇಕು, ಎಲ್ಲ ಮೈಯೆಲ್ಲ ಎಷ್ಟು ಗಲೀಜಾಗತ್ತೆ ಆ ಲಾಯದಲ್ಲೆಲ್ಲ ಲದ್ದಿಗಳ ಮಧ್ಯೆ ನಿಂತ್ಕೊಂಡು ಎಲ್ಲ ಮಾಡಿ ಕೆಲಸ ಮಾಡ್ಬೇಕು. ಸುಮ್ನೆ ತೇರ್ ಓಡಿಸ್ಬಿಡೋದಲ್ಲ. ಕೃಷ್ಣ ತೇರ್ ಓಡಿಸೋದು ಇದರಲ್ಲಿ ಹೇಗೆ ತೋರಿಸ್ತಾರೆ ಅಂತ ಹೇಳಿದ್ರೆ, ಮಹಾಭಾರತ 18 ದಿವಸದ ಯುದ್ಧದಲ್ಲಿ ಯಾವ ಕೆಲಸವನ್ನ ಮಾಡಿದ್ರು ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಸುಮ್ಮನೆ ಉಪದೇಶ ಮಾಡ್ಲಿಲ್ಲ ಭಗವಂತ. ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಲ್ದೇನೆ ಒಬ್ಬ ರಥಿಕ, ಒಬ್ಬ ತೇರೋಡ್ಸೋನು ಅವನ ಕುದುರೆ ಮೇಲೆ ಎಷ್ಟು ಅವನಿಗೆ ಕಾಳಜಿ ಇರಬೇಕು ಅಂತ ಹೇಳಿದ್ರೆ, ಯುದ್ಧ ವಿರಾಮ ಎಲ್ಲ ಕೊಡೋರೆಲ್ಲ ಯುದ್ಧ ವಿರಾಮ ಮತ್ತೆ ಸಂಜೆ ಆದ್ಮೇಲೆ ನೆಕ್ಸ್ಟ್ ಡೇವರೆಗೂ ಕದನ ವಿರಾಮ ಅಂತೆಲ್ಲ ಕೊಟ್ಟಾಗ ಮೊದಲು ಹೋಗಿ ಆ ಕುದುರೆಗಳಿಗೆಲ್ಲ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ನಂತೆ. ಪಾಪ ಎಷ್ಟು ನೋವು ಎಷ್ಟು ಇದೆಲ್ಲ ಮಾಡ್ತಾ ಇದ್ದೆ. ಸ್ನಾನ ಮಾಡಿಸಿ ಅವುಗಳಿಗೆಲ್ಲ ಏನಾದ್ರು ಜಿಗ್ಣ ಗಿಗ್ಣ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿ ಹುಡುಕಿ ಕತ್ ಹತ್ರ ಎಲ್ಲಾನು ಅವಾಗೆಲ್ಲ ಇರಿಟೇಟ್ ಆಗ್ತಾ ಇರ್ತದೆ. ನಾನು ನೋಡಿ ತೆಗಿಬೇಕು. ಧೂಳಾಗಿರತ್ತಲ್ಲ, ಆ ಮಣ್ಣಿನ ಧೂಳೆಲ್ಲ ತೆಗೆದು ಅದಕ್ಕೆ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಪಾಲಿಶ್ ಮಾಡಿ ಕಾಲೆಲ್ಲ ನೀವಿಸ್ಕೊಡ್ತಾ ಇದ್ನಂತೆ ಎಲ್ಲ ಕುದುರೆಗಳಿಗೆ. ಹುರುಳಿ ಕೊಟ್ಟು ಆಮೇಲೆ ತಾನು ಸ್ನಾನ ಮಾಡ್ಕೊಂಡು ತಾನು ಊಟ ಮಾಡ್ತಾ ಇದ್ದ. ಮೊದಲು ತಾನು ಊಟ ಮಾಡ್ತಾ ಇರ್ಲಿಲ್ಲ ಅಂತ ನೋಡಿ. ತೇರ್ ಪಾಹನಾಯಿ ಅಂತ ಹೇಳ್ಬಿಟ್ರೆ ಸುಮ್ಮನೆ ಅಲ್ಲ, ಹೋಗಿ ಏನೋ ಕೈಯಲ್ಲಿ 4 ಹಗ್ಗ ಇಟ್ಕೊಂಡು ಹೀಗೆ ಸಿನಿಮಾ ತೋರಿಸ್ತಾರಲ್ಲ ಆ ತರ ಲಾಯದಲ್ಲಿ ಕೆಲಸ ಮಾಡ್ಬೇಕು, ನೀರ್ ಕುಡಿಸ್ಬೇಕು, ಅದಕ್ಕೆ ಏನು ಅಂತ ನೋಡ್ಬೇಕು, ಎಲ್ಲಾದ್ರೂ ಗಾಯ ಆಗಿದ್ರೆ ಅದಕ್ಕೆ ಔಷಧಿ ಹಚ್ಬೇಕು, ಎಲ್ಲ ಮಾಡಿ ನಂತರ ಅವನು ಊಟ ಮಾಡ್ತಾ ಇದ್ನಂತೆ. ಅಂತ ಒಳ್ಳೆ ತೇರೋಡ್ಸೋನವನು ಮನ್ನವರ್ಕ ತೇರ್ ಪಾಹನಾಯಿನಿಂದ ಅವ್ರು ತೋರಿಸ್ಕೊಡ್ತಾನೆ ಭಗವಂತ. ಹೇಗೆ ನಾವು ಇರ್ಬೇಕು, ಯಾವ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಹೇಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾನೆ. ತಣ್ತುಳವ ಮಲ ಮಾರ್ಗನ್ ತಾನೇಶನ್ನ, ಇವನು ತಣ್ತುಳವ ಆ ತುಳಸಿ ಮಾಲೆಯನ್ನ ತಣ್ಣಗಿರುತ್ತಂತೆ, ಕೂಲಾಗಿರುತ್ತೆ,
ತುಳಬ ಒಳ್ಳೆ ವಾಸನೆ ಇರುವಂತ ತುಳಸಿ ಮಾಲೆಯನ್ನ ಹಾಕೊಂಡಿರೋದಲ್ಲ ಭಗವಂತ ತಾನೇ ಶುಣ್ಣ, ಅವನೇ ಹೇಳಿರೋಂತ ತನಿ ಧರ್ಮಾನ್, ಅವನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ್ನಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಡ್ಬಿಟ್ರೆ ಎಲ್ಲಾ ಧರ್ಮಗಳು ಹೋಯ್ತು. ತನಿ ಧರ್ಮ ಇವನು ಹೇಳಿದ್ದೆ ಒಂದು ಉಳ್ಕೊಳ್ಳುತ್ತೆ, ಏನಪ್ಪಾ ಅಂದ್ರೆ ಮಾಮೇಕಂ ಶರಣಂ ವ್ರಜ, ನನ್ನ ಕಾಲಿಗೆ ಶರಣ ಹೋಗಿ ಅಂತ ಹೇಳಿದ್ಮೇಲೆ ಶರಣಾಗಿ ಅಂತ ನಮಗೋಸ್ಕರ ಹೇಳಿದ್ದದು. ಯಾಕಂದ್ರೆ ನಮಗೆ ಬೇರೆ ಯಾವ ಯೋಗಗಳು ಏನು ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ, ನಮ್ಮ ಕೈಲಿ ಆಗೋದು ಇಲ್ಲ. ಯಾವ ಕರ್ಮ ಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಮತ್ತೆ ಭಕ್ತಿ ಯೋಗ ಅಂತೂ ತುಂಬಾನೇ ಕಷ್ಟ. ಇದೆಲ್ಲ ಮಾಡಕ್ಕೆ ಯಾವ್ದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ, ಮಾಡಕ್ಕೂ ಆಗೋದಿಲ್ಲ. ಅದಕ್ಕೆ ನಮಗೆ ಅಂತ ಹೇಳಿದ್ದು ಶರಣಾಗತಿ. ತನ್ನೆಯೆಂದ್ರುಂ ಕಂಡು ಕಳಿತ ಅಡಿಶೂಡಿ, ಅವನ ಯಾವಾಗ್ಲೂ ನಾವು ನೋಡ್ಬೇಕು, ಅವನ ಪಾದಗಳಿಗೆ ಪೂಜೆ ಮಾಡ್ಬೇಕು, ಅಡಿಶೂಡಿ ತಲೆ ಮೇಲೆ ಅವನ ಪಾದಗಳನ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ನಮ್ಗೆ ದಾರಿ ಗೊತ್ತಾಗ್ಬೇಕು. ವಿಳಕ ನಿಂದ್ರ ಅವನೇ ಟಾರ್ಚ್ ಹಾಕಿ ದಾರಿ ತೋರಿಸ್ತಾನಂತೆ, ಹೀಗೆ ಹೋಗ್ಬೇಕು, ಹೀಗೆ ಹೋದ್ರೆ ನಾನ್ ಸಿಗ್ತೀನಿ ಅಂತ. 12 ಆದಿವಾಹಕರಾಗಿ ತಾನೇ ನಿಂತ್ಕೊಂಡು ಮುಕ್ತಿ ಮಾರ್ಗದಲ್ಲಿ ಹೋಗೋ ಜೀವಾತ್ಮವನ್ನ ಹೇಗೆ ಒಂದೊಂದು ಲೋಕ ಇದು ವಾಯು, ವರ್ಣ, ಇಂದ್ರ, ವಿದ್ಯುತ್ ಎಲ್ಲ ಲೋಕಗಳನ್ನು ಒಂದೊಂದು ಲೋಕಗಳಿಂದ ಹೇಗೆ ಕರ್ಕೊಂಡು ಹೋಗ್ತಾನೋ, ಅದೇ ತಾನೇ ವಿಳಕಾಯ್ ನಿಂದ್ರ ಟಾರ್ಚ್ ಬೇರೆ ತರ ಕರ್ಕೊಂಡು ಹೋಗಿ ಸೇರಿಸ್ತಾನೆ. ಕಣ್ಪುದಯಲ್ ವಿಳೆಯಾಟೈ ಕழிக்கின்றானே, ಇದನ್ನ ಕಣ್ಪುದಯಲ್ ಅಂತ ಹೇಳಿದ್ರೆ ಇಲ್ಲೇ ಇದ್ದಾನೆ, ನಮ್ಮ ಅಂತರಂಗದಲ್ಲೇ ಇದ್ದಾನೆ, ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ. ಅದು ಕಣ್ಣಾಮುಚ್ಚಿ ಆಡೋದಕ್ಕೆ ಕಣ್ಪುದಯಲ್ ವಿಳೆಯಾಟೈ ಕழிக்கின்றானே. ಯಾರು ಭಗವಂತನನ್ನ ಚೆನ್ನಾಗಿ ಅರಿತುಕೊಂಡಿರ್ತಾರೋ ಅವ್ರಿಗೆ ಭಗವಂತ ದರ್ಶನ ಸಮಾನಕಾರವಾಗಿ ಸಿಗ್ತಾ ಇಲ್ವಲ್ಲ ಅಂತ ದುಃಖ ಆಗತ್ತೆ. ಯಾರು ಅಲ್ಲೇ ಹೃದಯದಲ್ಲಿ ಇಟ್ಕೊಂಡು ಏನು ಗಮನಕ್ಕೆ ಬರದಂಗೆ ಸುಮ್ಮನೆ ಇರ್ತಾರೋ ಅವ್ರಿಗೇನು ಅನ್ಸೋದೇ ಇಲ್ಲ. ಸುಳ್ಳು ಹೇಳ್ತಾರೆ, ಮತ್ತೊಂದು ಮಾಡ್ತಾರೆ ಎಲ್ಲ, ಯಾಕಂದ್ರೆ ಒಳಗೆ ನಿಂತ್ಕೊಂಡು ಭಗವಂತ ಎಲ್ಲವನ್ನ ನೋಡ್ತಾ ಇದ್ದಾನೆ ಅನ್ನೋದನ್ನ ಮರ್ತೇ ಬಿಡ್ತಾರೆ. ಯಾಕಂದ್ರೆ ಅವರು ಒಳಗೆ ಇರೋ ಅಂತರ್ಯಾಮಿ ಆಗಿರೋ ಭಗವಂತನನ್ನ ಗುರ್ತಿಸ್ಕೊಳ್ಳೋದೇ ಇಲ್ಲ. ಗುರ್ತಿಸ್ಕೊಳ್ಳೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ, ಕಣ್ಪುದಯಲ್ ವಿಳೆಯಾಟೈ ಕழிக்கின்றானே ಅಂತ. ತನ್ನ ಇದರಲ್ಲಿ ತನ್ನ ಪಾದಗಳನ್ನ ನಮ್ಗೆ ಕೊಟ್ಟು ನಮ್ಮ ಪಾಪಗಳನ್ನೆಲ್ಲ ಹೋಗಲಾಡಿಸ್ತಾನೆ. ತನ್ನಲ್ಲಿಗೆ ನಮ್ಮನ್ನ ಕರೆದುಕೊಂಡು ಹೋಗಿ ಪರ್ಮನೆಂಟ್ ಆಗಿ ಯಾವಾಗ್ಲೂ ನಮ್ಗೆ ಸುಖವಾಗಿರ್ಬೇಕು ಅಂತ ಹೇಳ್ತೀವಲ್ಲ, ಆತರ ಆ ಮೂಲ ಪ್ರಕೃತಿಯನ್ನ ನಮ್ಮಿಂದ ಬೇರೆ ಮಾಡ್ತಾನೆ. ಮೂಲ ಪ್ರಕೃತಿಯಿಂದ ಬೇರೆ ಮಾಡಿದ ಹೊತ್ತು ಜೀವಾತ್ಮ ಸೌಖ್ಯವಾಗಿರಲ್ಲ. ಈ ದೇಹ ಯಾವಾಗ್ಲೂ ಅದಕ್ಕೆ ಯಾವಾಗ ದೇಹವನ್ನ ಬಿಡ್ಬೇಕು ಅಂತ ಹೇಳಿದಾಗ ತುಂಬಾ ಕಷ್ಟ. ಮೂಲ ಪ್ರಕೃತಿಯಿಂದ ಆಗಿರೋಂತ ಈ ಪಂಚಭೂತಗಳಿಂದ ಆಗಿರೋಂತ ದೇಹ ಪ್ರಾಣವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ವಂತೆ. ಅದಕ್ಕೆ ಈ ಸ್ಥೂಣ ಅಂತ ಹೇಳ್ತಾರೆ. ಅಲ್ಲಿ ಭಗವಂತ ಬಂದು ಕಡಿತಾನೆ. ಸ್ಥೂಣ ಮಹಾ ಎಲ್ಲ ಪಂಚ ಪ್ರಾಣಗಳನ್ನು ಕಡಿದು ಮುಖ್ಯ ಪ್ರಾಣಗಳಲ್ಲಿ ಸೇರಿಸಿ ಆ ಮುಖ್ಯ ಪ್ರಾಣವನ್ನ ತಗೊಳ್ತಾನೆ. ಅದು ಒಂದು ಕ್ರಿಯೆ, ಆ ಭಗವಂತನೇ ಮಾಡ್ತಾನೆ. ಅದು ಪ್ರತಿಯೊಬ್ಬರಿಗೂ ಪ್ರಾಣ ಹೋಗ್ಬೇಕಾದ್ರೆ ಭಗವಂತನೇ ಬಂದು ಮಾಡ್ಬೇಕು. ಅವಾಗ್ಲೇನೆ ಅದು ಮೂಲ ಪ್ರಕೃತಿಯಿಂದ ಬಿಟ್ಟು ಹೋಗೋದು. ಇಲ್ದ್ರೆ ಅದು ಅಷ್ಟು ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಯಾವ್ದೋ ಒಂದು ಹಳೆ ಜಡ್ಡ ಕೊಳೆ ಅಂತ ಇಟ್ಕೊಳ್ಳಿ, ಅದು ಎಷ್ಟ್ ಸತಿ ಹಾಕಿ ಉಜ್ಜಿದ್ರು ಆ ಕಲೆ ಹೋಗೋದಿಲ್ಲ. ಆತರ ಈ ಪ್ರಕೃತಿಯಿಂದ ಉಂಟಾಗಿರೋ ದೇಹಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಆತ್ಮ. ಅದನ್ನ ಬೇರ್ಪಡಿಸ್ಬೇಕು. ಅದನ್ನ ಬೇರ್ಪಡಿಸೋದು ಕ್ರಿಯೆ ಆ ಭಗವಂತ ಮಾಡ್ತಾನೆ. ಅದ್ ಮಾಡ್ಬಿಟ್ಟು ತನ್ನ ಮೂಲ ಪ್ರಕೃತಿಯಿಂದ ನಿವಾರಣೆ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಮುಂದಿನ ಹಾಡ್ಬೋಣ. ಮೂಡಾலும் மரியதனில் முயல வேண்டா, மண்ணுமதில் ஆசைத்தனை வீடுகை திண்மை, மண்ணுமதில் ஆசைத்தனை வீடுகை திண்மை, வேண்டாத சரணநெறி வேறோர் கூட்டு, வேண்டாது சரணநெறி வேறோர் கூட்டு, வேண்டில் அயன் அத்திரம் போல் வெள்கி நிற்கும், அயனத்திரம் போல் வேகி நிற்கும், நீண்டாகு நிறைமதியோர் நெறியில் கூட, நீண்டாகு நிறைமதியோர் நெறியில் கூட, நின் தனிமை துணையாக வெண்தன் பாதம் பூண்டாள், நின் தனிமை துணையாக வெண்தன் பாதம் பூண்டாள், உன் பிழைகள் எல்லாம் பொறுப்பேன் என்ற, உன் பிழைகளெல்லாம் பொறுப்பேன் என்ற, புண்ணியனார் புகழனைத்தும் புகழுவோமே, புண்ணியனார் புகழனைத்தும் புகழுவோமே, மூண்டாலும் அரியதனில் முயல வேண்டாம், மண்ணுமதிலாசை தனை நீடுகை திண்மை, வேண்டாத சரணநெறி வேறோர் கூட்டு, வேண்டில் அயன் அத்திரம் போல் வெள்கி நிற்கும்,
நீண்டாகு நிரமதியோ நெறியில் கூட நின்தனிமை துணையாக வெந்தன் பாதம் பூண்டாள் உன் பிணைகளெல்லாம் பொறுப்பேன் என்ற புண்ணியனார் புகழனைத்தும் புகழுவோமே. மூன்றாலும் அறியதனில் முயல வேண்டா மன்னதில் ஆசை தனை மண்ணு மதில் ஆசை தனை மதில் ஆசை தனை வீடுகை பின்மை வேண்ட சரண நெறி வேறோ கூட்டு வேண்டில் அயனத்தினம் போல் வெல்கி நிற்கும் நீண்டாகு நிறை மதியோ நெறியில் போடா தனிமை துணையாக வெந்தன் பாதம் பூண்டால் உன் பிழைகளெல்லாம் பொறுப்பேன் என்ற புண்ணியனார் புகழ் அனைத்தும் புகழுவோமே. ಮೂಂಡಾலும் ಅಂದ್ರೆ ಮತ್ತೆ ಮತ್ತೆ ಅದೇ ಮಾರ್ಗದಲ್ಲಿ ಹೋಗೋದು. ಎದನಿಲ್ ಸರಿಯಾದ ಮಾರ್ಗದಲ್ಲಿ ಹೋಗದೆ ಇರುವಂತದ್ದು, ಉಪಾಯಾಂತರದಲ್ಲಿ ಹೋಗ್ಬಿಡೋದು. ಎಲ್ಲೋ ಕರೆಕ್ಟ್ ಆಗಿ ಹೋಗ್ತಾ ಇರ್ತೀವಿ, ಮಧ್ಯದಲ್ಲಿ ಇನ್ಯಾರೋ ಸಿಕ್ಬಿಟ್ಟು ಇನ್ನೇನೋ ಹೇಳ್ತಾರೆ, ಅದೇ ಸರಿ ಅನ್ಸ್ಬಿಡುತ್ತೆ, ಅವಾಗ ಆ ಕಡೆ ಕೊಟ್ಟೋಗ್ತೀವಿ. ಅದೇನು ಮಾಡಕ್ಕಾಗಲ್ಲ, ಪ್ರಕೃತಿಯಲ್ಲಿ ಅಟ್ರಾಕ್ಷನ್ಸ್ ಆ ತರ ಇರುತ್ತೆ, ಅದ್ರ ಹಿಂದೆ ಹೊಟ್ಟೋಗ್ತಾರೆ. ಅದಕ್ಕೆ ಮೂಂಡಾಲು ನಿಶ್ಚಯವಾಗಿ ಒಂದು ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಒಂದು ಕಡೆ ಅದು ಅಷ್ಟು ಬೇಗ ಸಿಕ್ಬಿಡಲ್ಲ, ತಾಳ್ಮೆನೂ ನಮ್ಗಿರ್ಬೇಕು, ನಿಧಾನವಾಗಿ ಕಲ್ತ್ಕೊಳ್ಬೇಕಾಗತ್ತೆ, ಅರ್ಥನೂ ಮಾಡ್ಕೊಳ್ಬೇಕಾಗತ್ತೆ, ಅರ್ಥ ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ ಮೂಂಡಾಳು ಅರಿ ಎದನಿಲ್ ಮುಯಲ ವೇಂಡ ಕೇರ್ಫುಲ್ ಆಗಿರಿ ಅಂತ ದೇಶಿಕರು ವಾರ್ನಿಂಗ್ ಕೊಡ್ತಾರೆ. ಕೇರ್ಫುಲ್ ಆಗಿರ್ತಿ, ರಿಪೀಟೆಡ್ ಆಗಿ ಹೇಳ್ಬೇಕು, ಕೇಳಿಸ್ಕೊಳ್ಬೇಕು. ಅರಿಯದನಿಲ್ ಗೊತ್ತಿಲ್ಲದೆ ಇರೋ ಮಾರ್ಗಕ್ಕೆ ಸುಮ್ಮನೆ ಯಾರೋ ಅಲಂಕಾರವಾಗಿ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಏನೋ ಅಟ್ರಾಕ್ಟಿವ್ ಆಗಿ ಏನೋ ಹೇಳ್ತಾರೆ ಅಂತ ಅವ್ರ ಹಿಂದೆ ಹೋಗ್ಬಿಡ್ಬೇಡಿ. ಮಣ್ಣು ಮದಿಲ್ ಆಶೈತನೇ ಬೀಡು ಹೈತಿನ್ಮೈ ಆತರ ನೀವು ಹೋದ್ರೆ ಏನಾಗತ್ತೆ, ಮತ್ತೆ ಸಂಸಾರ ಅನ್ನೋ ಕೂಪಕ್ಕೆ ಬಿದ್ದು ಬಿಡ್ತೀಯ. ಅದ್ರಲ್ಲೇ ಇನ್ಯಾವುದೋ ಬೇಕಾಗಿರೋದು ಭೋಗ ವಸ್ತುಗಳ ಹಿಂದೆ ಅಟ್ರಾಕ್ಷನ್ ಬಂದ್ಬಿಡತ್ತೆ, ಅಲ್ಲಿ ಹೋಗೋದು ಬೇಡ. ಅದು ಶರಣರಿವೇರೋ ಕೂಟ ಶರಣಾಗತಿ ಅನ್ನೋದು ಇದೆಯಲ್ಲ, ತುಂಬಾ ಸಿಂಪಲ್. ಎಷ್ಟು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ನೋಡಿ ವೇದಾಂತ ದೇಶ, ತುಂಬಾ ಸಿಂಪಲ್. ಅದ್ರ ಜೊತೆಗೆ ಇನ್ನೇನು ಬೇಕು ಅಂತ ಕೇಳೋದಿಲ್ವಂತೆ. ಅದು ಒಂಟಿ ಕಾಲಲ್ಲಿ ತಪಸ್ ಮಾಡ್ಬೇಕು, 4 ಕಡೆ ಅಗ್ನಿ ಹಾಕೊಂಡು ಮೇಲೆ ಮಧ್ಯಾಹ್ನದಲ್ಲಿ ಹಾಗೆ ನಿಂತಿರ್ಬೇಕು, ಊಟ ಉಪವಾಸ ಮಾಡ್ಕೊಂಡು ಏನು ವ್ರತಗಳನ್ನೆಲ್ಲ ಪಾಲಿಸ್ಕೊಂಡು ಮೌನ ವ್ರತ ಮಾಡ್ಬೇಕು. ಆ ತರ ಎಲ್ಲ ಏನು ಎಕ್ಸ್ಟ್ರಾ ಏನು ಕೇಳೋದಿಲ್ಲ. ಶರಣಾಗತಿ ಮಾಡ್ಕೊಂಡ್ಮೇಲೆ ಮುಗೀತು. ಅದಕ್ಕೆ ಇನ್ನೇನು ಬೇಡ ಅಂತ ಬೇಡಾದ ಶರಣ. ಅದಕ್ಕೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಮ್ಗಳಿಗೆಲ್ಲ ವ್ರತಗಳಂತೆಲ್ಲ ಏನೂ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮಗಾಗಿ ನಾವು ಏನು ಮಾಡ್ಕೊಳ್ಬೇಕಾಗಿಲ್ಲ. ಬರೀ ಕೈಂಕರ್ಯ ನಾವು ಕೇಳೋದ್ರಿಂದ ಎಲ್ಲ ಹಬ್ಬಗಳ ಕೈಂಕರ್ಯ ಮಾಡ್ತೀವಿ ಹೊರತು ವ್ರತ ಪೂಜೆ ಮಾಡಿ ನಮ್ಗಿರ್ಬೇಕು, ಸತ್ಯನಾರಾಯಣ ವ್ರತ, ಲಕ್ಷ್ಮೀ ವ್ರತ, ಗಣೇಶನ ವ್ರತ ಆತರ ಎಲ್ಲ ಅವರೆಲ್ಲ ದೇವ್ರಲ್ವಾ, ಅವ್ರಿಗೆಲ್ಲ ಪೂಜೆ ಮಾಡ್ಬೇಡ್ವಾ ಅಂತ ಹೇಳಿದ್ರೆ ಮಾಡ್ಬೇಕು. ಈ ವ್ರತ ಅಂತ ಮಾಡಿದಾಗ ಏನಾಗುತ್ತೆ, ನಮಗೆ ಏನೋ ಒಂದು ಬೇಕು ಅಂತ ಕೇಳ್ಕೊಳ್ತೀವಿ. ನಮಗೆ ಒಂದು ಏನೋ ಬೇಕು ಅಂತ ಕೇಳ್ಕೊಂಡಾಗ ಮತ್ತೆ ಈ ಸಂಸಾರದ ವರ್ತುಲದಲ್ಲಿ ನಾವು ಬೀಳ್ತೀವಿ. ಪುಣ್ಯ ಸಂಪಾದಿಸ್ಕೊಂಡು ಆ ಪುಣ್ಯವನ್ನ ಮತ್ತೆ ಅದರ ಪ್ರಯೋಜನ ಪಡ್ಕೊಳ್ಳೋಕೆ ಇನ್ನೊಂದು ಜನ್ಮದಲ್ಲಿ ಎತ್ಕೊಂಡ್ ಬರ್ಬೇಕು, ಸಂಸಾರಕ್ಕೆ ವಾಪಸ್ ಬರ್ತೀವಲ್ಲ, ಅದೆಲ್ಲ ಬೇಡ ಅಂತಾನೆ ಅವೆಲ್ಲ ಇಟ್ಟಿದ್ದಾರೆ. ಬೇಡಾದ ಇದು ಶರಣಾಗತಿ ಅನ್ನೋ ಒಂದು ಪ್ರಪತ್ತಿ ಮಾರ್ಗ ಇದೆಯಲ್ಲ, ಪ್ರಪತ್ತಿ ಯೋಗ, ಅದು ಪೂರೈಸಕ್ಕೆ ಅದ್ರ ಜೊತೆಗೆ ಇನ್ನೊಂದು ಏನು ಬೇಡ, ಕೆಟಲಿಸ್ಟ್ ತರ ಏನು ಯಾವುದೂ ಬೇಡ ಅಂತ. ವೇಂಡಿಲ್ ಅಕಸ್ಮಾತ್ ಆತರ ಏನಾದ್ರು ಗೊತ್ತಿಲ್ಲದೆ ಅದ್ರ ಜೊತೆಗೆ ಉಪಯೋಗಿಸ್ಬಿಟ್ರೆ ಅಯನತ್ತಿರಂ ಪೋಲ್ ಬೆಳ್ಳಿನಿರ್ಕು. ಅಯನ್ ಅಂದ್ರೆ ಬ್ರಹ್ಮಾಸ್ತ್ರ ಹತ್ರ ಅದ್ರ ಜೊತೆಗೆ ಇನ್ನೊಂದು ಅಸ್ತ್ರ ಏನಾದ್ರು ಹಾಕಿಟ್ರೆ ಬ್ರಹ್ಮಾಸ್ತ್ರ ದೂರ ಹೊಟ್ಟೋಗುತ್ತೆ. ಅದಕ್ಕೆ ರೂಲ್ಸ್ ಅದು. ಅದೇ ತರ ನಾವು ಅಕಸ್ಮಾತ್ ಶರಣಾಗತಿ ಮಾಡಿನೂ ಅದಿರ್ಲಿ ಇದು ಮಾಡ್ತೀನಿ. ಕೆಲವ್ರು ಹಂಗೆ ಹೇಳ್ತಾರೆ, ಇಲ್ಲ ಪರವಾಗಿಲ್ಲ, ನಮ್ಗೆಲ್ಲಾ ದೇವರು ಒಂದೇ, ಎಲ್ಲದಕ್ಕೂ ಹೋಗ್ತೀವಿ ಅಂತ ಹೇಳಿದ್ರೆ ಹೋಗಿ ಪರವಾಗಿಲ್ಲ. ಅಂದ್ರೆ ಇವ್ರು ಪಾಪ ದೂರ ಹೊಟ್ಟೋಗ್ತಾರೆ. ಯಾರು ನಾರಾಯಣ ಮೋಕ್ಷ ಕೊಡೋರು, ಅವರು ಜಾಗ ಬಿಟ್ಟು ಬಿಡ್ತಾರೆ. ಸರಿ ಎಲ್ಲ ಹೋಗಿ ಅಂತ ಅವ್ರು ಜಾಗ ಬಿಡ್ತಾರೆ. ಅದನ್ನ ಹೇಳು ನೀನ್ ವೇಂಡಿಲ್ ಅಯನತ್ತಿರಂಪೋ ಬೆಳ್ಳಿನಿರ್ಕು. ಇದು ನಾವು ನೋಡ್ತೀವಿ ಅವಾಗ ಅಂತ ಹೇಳಿದ್ರೆ, ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನ ಹಾಕಿ ಕಟ್ಟಿಬಿಟ್ಟಿದ್ದ ಯಾರನ್ನ, ಹನುಮಂತನ್ನ. ಸುಂದರಕಾಂಡದಲ್ಲಿ ಬರುತ್ತೆ ಇದು ವೃತ್ತ ಅಂತ. ಕಟ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇದ್ದಾಗ ಕೋತಿಗಳಿಗೆ ಸ್ವಲ್ಪ ಡೌಟ್ ಆಯ್ತು, ಏನಿದು ಇಷ್ಟು ಚಿಕ್ಕದಾಗಿದೆ, ಇದು ಕೈ ಹಿಂಗ್ ಕಟ್ಟಿದ್ರೆ ಈ ಬಲಿಷ್ಠವಾದ ಕೋತಿ ಚೇಷ್ಟೆ ಮಾಡ್ತಾ ಇತ್ತು, ಅಲ್ಲೆಲ್ಲ ನಾವು ನೋಡಿದ್ವಲ್ಲ, ಈ ತಡಿಯತ್ತ ಅರಮನೆವರೆಗೂ ಕರ್ಕೊಂಡು ಹೋಗೋಕೆ. ಅಲ್ಲಿ ಮೂರ್ಛೆ ಹೋಗಿದ್ದಾನೆ ಆಲ್ರೆಡಿ ಹನುಮಂತ, ಬ್ರಹ್ಮಾಸ್ತ್ರದಲ್ಲಿ ಮೂರ್ಛೆ ಹೋಗಿದ್ದಾನೆ. ಸುಮ್ಮನೆ ಎಳ್ಕೊಂಡು ಹೋಗಿದ್ರೆ ಆಗಿತ್ತು. ಇವುಗಳಿಗೆ ಅನುಮಾನ, ಬಾಕಿ ರಾಕ್ಷಸರಿಗೆ ಏನ್ ಮಾಡಿದ್ರು, ದೊಡ್ಡಾಗ ತಗೊಂಬಾರೋ, ನಂಬಾದು ಬೇಡ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಅಸ್ತ್ರ ಹಾಕ್ತಾರೆ. ಅವಾಗ ಅದೇನಾಗತ್ತೆ, ಈ ಬ್ರಹ್ಮಾಸ್ತ್ರದ ಕೆಲಸ ಬಿಟ್ಬಿಡುತ್ತೆ, ಅದು ದೂರ ಹೊಟ್ಟೋಗುತ್ತೆ. ಇದಕ್ಕೆ ಕಾರಣನೂ ಒಂದು ಏನಪ್ಪಾ ಅಂದ್ರೆ, ಎಲ್ಲ ವರಗಳನ್ನ ಕೊಟ್ಟಿದ್ರಲ್ಲ ಹನುಮಂತನಿಗೆ, ಈ ಬ್ರಹ್ಮಾಸ್ತ್ರ
ಫಲಿಸ್ಬೇಕು. ಬ್ರಹ್ಮಾಸ್ತ್ರ ಯಾರ ಮೇಲಾದ್ರೂ ಹಾಕಿದ್ರೆ ಅದು ಫಲಿಸ್ಬೇಕು. ಆದ್ರೆ ಅದ್ರ ಎಫೆಕ್ಟ್ ಏನು ಇರಬಾರ್ದು ಯಾರಿಗೆ, ಹನುಮಂತನ ಮೇಲೆ. ಅದಕ್ಕೆ ಅದು ಸ್ವಲ್ಪ ಹೊತ್ತು ಇದ್ದಂಗೆ ಇರುತ್ತೆ, ಆಮೇಲೆ ಇವರು ಬೇರೆ ಕಟ್ಟಿಬಿಡ್ತಾರಲ್ಲ ಅದು ಹೊಟ್ಟೋಗುತ್ತೆ. ಸೊ ಅವ್ರ ಮೇಲೆ, ಹನುಮಂತನ ಮೇಲೆ ಬ್ರಹ್ಮಾಸ್ತ್ರ ಏನು ಮಾಡ್ಲಿಲ್ಲ. ಯಾಕಂದ್ರೆ ವೇಂಡಿಲ್ಲ ಏನ್ ಹತ್ತಿರಂಪೋಲ್ ಬೆಳ್ಳಿ ನಿರ್ಕೊಮ್ಮ, ಬ್ರಹ್ಮಾಸ್ತ್ರ ಬೇರೆ ಅದ್ರ ಜೊತೆಗೆ ಇನ್ನೊಂದು ಇರ್ಲಿ. ಅವಾಗ ಒಂದು ಭಗವಂತ ಅನ್ನೋ ಒಂದು ಪರಂಜ್ಯೋತಿನ ನಂಬದ್ಮೇಲೆ ಒಂದ್ ಕ್ಯಾಂಡ್ಲು ಇರ್ಲಿ, ಒಂದ್ ಪೆಟ್ರೋಮ್ಯಾಕ್ಸ್ ಇರ್ಲಿ, ಇನ್ನೊಂದು UPS ಇರ್ಲಿ ಅಂತ ಎಲ್ಲಾನು ಹಚ್ಕೊಂಡಿರ್ಬಾರ್ದು. ಒಂದೊಂದು ನಮ್ದಕ್ಕೆ ಯಾವಾಗ್ಲೂ. ಅದಕ್ಕೆ ಆ ಪರಂಜ್ಯೋತಿ ಇರೋವಾಗ ಇವರೆಲ್ಲ ಬೇಡ ಅಂತ ಹೇಳೋದು. ನೀಂಡಾಹ ನಿರೆಮದಿಯೋ ನೆರಿಯಿಲ್ ಕೂಡ. ನೀಂಡಾಹು ಅಂತ ಹೇಳಿದ್ರೆ ತುಂಬಾ ದೀರ್ಘಕಾಲ ಆಗತ್ತೆ ಯಾವುದು ಭಕ್ತಿ ಯೋಗ ಮಾಡಕ್ಕೆ. ಆ ನೆರಿ ಅಂದ್ರೆ ಆ ದಾರಿ. ನೀಂಡಾಹ ಭಕ್ತಿ ಯೋಗ ಮಾಡೋ ಜೊತೆ ಕೂಡ ನಾವು ಸೇರೋದಿಲ್ವಂತೆ, ಯಾಕಂದ್ರೆ ನಮ್ಗೆ ಆಗೋದು ಇಲ್ಲ, ನಾವು ಸೇರೋದು ಇಲ್ಲ. ನೆರಿಯಿಲ್ ಕೂಡ. ಇನ್ನು ಭಕ್ತಿ ಯೋಗ ಮಾಡೋರು ಬೇಕಾದ್ರೆ ಪ್ರಪತ್ತಿ ಮಾಡ್ತಾರೆ, ಆದ್ರೆ ಪ್ರಪತ್ತಿ ಮಾಡೋರು ಭಕ್ತಿ ಯೋಗ ಮಾಡ್ಬೇಕಾಗಿಲ್ಲ. ಅದು ತುಂಬಾ ಅದು ಇಂಪಾರ್ಟೆಂಟ್, ಅದಿಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಕ್ತಿ ಯೋಗ ಮಾಡೋರು ತಮ್ಮ ಭಕ್ತಿ ಯೋಗ ಫಲಿಸ್ಲಿ ಅಂತ ಭಗವಂತನ ಹತ್ರ ಪ್ರಪತ್ತಿ ಮಾಡ್ಕೋಬಹುದು. ಮಧ್ಯೆ ಏನು ತಡೆ ಬರ್ದೇ ಇರ್ಲಿಪ್ಪ, ಭಕ್ತಿ ಯೋಗ ನಂದು ಸಂಪೂರ್ಣ ಆಗ್ಲಿ ಅಂತ ಪ್ರಪತ್ತಿ ಮಾಡ್ಕೋಬಹುದು. ಅಂದ್ರೆ ಪ್ರಪತ್ತಿ ಮಾಡ್ಕೊಳ್ಳೋರ್ಗೆ ಭಕ್ತಿ ಯೋಗ ಮಾಡೋ ಅಂತ ನೆಸಿಟಿ ಇಲ್ಲ. ಭಕ್ತಿ ಯೋಗ ಅಂದ್ರೆ ಒಂದು ತುಂಬಾ ಪ್ರೊಸೀಜರ್ ಇದೆ. ಅದೆಲ್ಲ ಪ್ರತಿನಿತ್ಯ ಸ್ನಾನ ಮಾಡಿ ಹೋಮ ಹವನಾದಿಗಳೆಲ್ಲ ಮಾಡ್ಬೇಕು. ಪ್ರತಿನಿತ್ಯ ವೇದಯುಕ್ತವಾದ ಹೋಮಗಳನ್ನೆಲ್ಲ ಮಾಡ್ಬೇಕು. ಅದಕ್ಕೊಂದು ಕ್ರಮ ಇದೆ. ಅದೆಲ್ಲ ಏನು ಮಾಡ್ಬೇಕಾಗಿಲ್ಲ, ಅದನ್ನ ಹೇಳ್ತಾರೆ. ಹೀಗಾಗೇನೆ ಇದನ್ನ ಏನ್ ಮಾಡ್ಬಿಟ್ರು, ಸ್ವಲ್ಪ ನಮ್ಮಲ್ಲಿ ಆಟಿಕೆಗಳನ್ನ ಬಿಟ್ಬಿಟ್ರು. ಪ್ರಪತ್ತಿ ಎಲ್ಲ ಮಾಡಿದವ್ರು ಏನ್ ಮಾಡಿದ್ರು, ಏನು ಬೇಡ ಅಂತೀರಲ್ಲ ಎಲ್ಲ ಬಿಟ್ಬಿಡ್ತೀವಿ ಅಂತ, ಸಂಧ್ಯಾವನ ಬಿಟ್ಬಿಡ್ತೀವಿ. ಹಂಗಲ್ಲ, ಇವೆಲ್ಲ ನಿತ್ಯ ನೈಮಿತ್ತಿಕೆಗಳನ್ನೆಲ್ಲ ಮಾಡ್ಲೇಬೇಕು ಅವೆಲ್ಲ, ಅದನ್ನ ಬಿಡಬಾರ್ದು. ಹಾಗಾಗಿ ಅದನ್ನ ಬಿಟ್ಬಿಡುವೆ. ಅದೆಲ್ಲ ಕರ್ಮಕಾಂಡದಲ್ಲಿ ಸೇರಿದ್ರೆ ಕೂಡ ಆಟಿಕೆಗಳು ಮಾಡ್ಲೇಬೇಕು. ಅದನ್ನ ಹೇಳ್ತಾರೆ. ನಿನ್ ತನಿಮೈ ತುಣೆಯಾಹ ವೆಂತನ್ ಪಾದಂ ಪೂಂಡಾಲ್. ಹಾಗೆ ಸೇರದೆ ಹೋದ್ರೆ ಸೇರದ ಆಕಿಂಚನ್ಯವೇ ಅದು ಭಕ್ತಿ ಯೋಗನೂ ಬೇಡ ಅಂತ ನೀನೇ ಗತಿ ಅಂತ ನಾವಿದೀವಲ್ಲ, ಆ ಆಕಿಂಚನ್ಯ ಅನನ್ಯ ಗತಿಗೆ ಅದೇನೇ ಒಂದು ಮಾರ್ಗವಾಗಿ ನಮ್ಮನ್ನ ಹಿಡ್ಕೊಂಡು ಭಗವಂತನ ಕರ್ಕೊಂಡು ಹೋಗ್ತಾರೆ. ಬೇರೆ ಏನು ಬೇಡ ಸಾಧನೆಗೆ, ಅದೊಂದೇ ಸಾಕು. ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದು ನಿನ್ನ ಭಗವಂತನ ಪಾದಗಳಿಗೆ ನಮ್ಮನ್ನ ಹೋಗಿ ಸೇರ್ಸತ್ತೆ. ನಿನ್ಪಿಳೆಯೆಲ್ಲ ಪುರುಪನ್. ಯಾಕಂದ್ರೆ ಭಗವಂತ ತಾನೇ ನಿಂತ್ಕೊಂಡು ಅಹಂ ತ್ವಾಂ ಮೋಕ್ಷಯಿಷ್ಯಾಮಿ, ಅಹಂ ತಾಂ ಸರ್ವ ಪಾಪೇಭ್ಯೋ, ಎಲ್ಲರ ಪಾಪವನ್ನು ನಾನು ಕಳಿತೀನಿ ಅನ್ನೆಲ್ಲ ಇಲ್ಲಿದೆ ನೋಡಿ. ಅದು ಮುನ್ಪಿಳೆಗಳೆಲ್ಲ ಪೊರುಪೇನೆಂದ ಭಗವದ್ಗೀತನ ಹೇಳ್ದ. ಯಾರೇ ಬರ್ಲಿ ಎಲ್ಲಾರ ಪಾಪವನ್ನು ನಾನು ತಗೊಳ್ತೀನಿ ಅಂದ. ಪುಣ್ಯನ ತುಂಬಾ ಪಿನಾನ್ ಅಂತ ಹೇಳ್ತೀವಿ, ಪುಣ್ಯನ ಅವನಿಗೆ ಎಷ್ಟು ಪುಣ್ಯ ಇರ್ಬೋದು. ನಮ್ಮ ಪಾಪಗಳೆಲ್ಲ ತಗೊಂಡು ಇನ್ನೂ ಅವನು ಚೆನ್ನಾಗಿ ಇರ್ಬೇಕಾದ್ರೆ. ಪುಹಲನೈತು ಪುಹಳು ಮೇ, ಅವನ ವೈಶಿಷ್ಟ್ಯತೆಯನ್ನ ಸದಾ ಕಾಲ ನಾವು ಹೊಗಳೋಣ, ಭಗವಂತನ ಗುಣಗಾನ ಮಾಡೋಣ ಅಂತ ಇಲ್ಲಿ ಹೇಳ್ತಾರೆ. சாதனமும் நல்பயனும் நானே ஆவன். சாதனமும் நற்பயனும் யாமே யாவன், நானே யாவன். சாதகனும் என் வசமாய் என்னை பற்றும், சாதகனும் என் வசமாய் என்னை பற்றும். சாதனமும் சரண நெறி என்று நெக்கு, சாதனமும் சரண நெறி என்று உனக்கு. ಅದು ಆಕ್ಚುಲಿ ಯಾ ಬರುತ್ತೆ ಅಂದ್ರೆ ಅಂತ. ಸಾಧನನು ಶರಣ ನೆರಿ ಅಂದ್ರೆ ಏನಕ್ಕೆ ಅಂತ. ಭಗವಂತನಿಗೆ ನೀವು ಮಾಡೋ ಪ್ರಪತ್ತಿ ಏನು ಒಂದು ದೊಡ್ಡ ಸಾಧನೆ ಇಲ್ಲ, ಅದರಿಂದ ನಿಮ್ಗೇನು ಮೋಕ್ಷ ಕೊಡಲ್ಲ, ಅದೊಂದು ವ್ಯಾಜ ಅಷ್ಟೇನೆ. ಅದನ್ನ ಇಲ್ಲಿ ಹೇಳುತ್ತೆ. ಸಾಧನಮು ಶರಣ ನೆರಿ ಅಂದ್ರೆ ನಕ್ಕ, சாதனமும் சரண நெறி என்று. சாதனங்கள் இந்நிலை கோரிடையினில்ல, சாதனங்கள் இந்நிலை கோரிடையினில்ல. வேதனை சேர் வேதங்கமிதனில் வேண்டா, வேதனை சேர் வேதங்கமிதனில் வேண்டா. வேறெல்லாம் நிற்கும் நிலை நானே நிற்பன், வேறெல்லாம் நிற்கும் நிலை நானே நிற்பன். தூதனுமாய் நாதனுமாய் என்னை பத்தி, தூதனுமாம் நாதனுமாம் என்னை பற்றி. சோகன் தீர என உரைத்தான் சூழ்கின்றானே, சோகந்தீரென உரைத்தான் சூழ்கின்றானே. சாதனமும் நல்பயனும் நானே ஆவன், சாதகனும் என்வசனும் என்னை பத்தும். சாதனமும் சரணநரி என்று நக்க, சாதனங்கள் இந்நிலை கோரிடையினில்ல.
வேதனிஷே வேதங்கமிதனில் வேண்டா வேறெல்லாம் நிற்கும் நிலை நானே நிற்பன் தூதனுமாய் நாதனுமாய் என்னை பத்தி சோகம் தீர என உரைத்தான் சூழ்கின்றானே. ಮೂರನೇದಲ್ಲಿ ಶರಣ್ ನೀಡಿ ಎಂದು ಉನಕ್ಕು ಅಂತ ಇದೆ. ಅದೇ ಶರಣನೆರಿ ಎಂಡ್ರು ಅಂತ ಇದೆ. ಅದು ಯಾ ಇದೆಯಲ್ಲ ತಮಿಳ್ ಗ್ರಾಮರ್ ಅಂಡ್ರು ಅಂತ ಆಗತ್ತೆ. ಅಂಡ್ರು ಅಂದ್ರೆ ಅದಲ್ಲ ಅಂತ ಅರ್ಥ. ಅಂದ್ರೆ ನಕ್ ಅಂದ್ರೆ சாதனமும் சாதனமும் ಶರಣನರಿ ಅಂದ್ರ ನಕ್ சாதனமும் நற்பயனும் நானே யாவன் சாதகனும் என் வசமா என்னை பத்தும் சாதனமும் சரணென்றன்று நக்கு சாதனங்களில் இந்நிலை போரிடை இனில்லார் வேதனை சேர் வேரங்கமிதனில் வேண்டா வேறெல்லாம் நிற்கும் நிலை நானே நிற்பன் சூதனுமாம் நாதனுமாம் என்னை பற்றி சோகம் தீரென உரைத்தான் சூழ்கின்றானே. ಶೋಕಂ ತೀರ ಎನ ಉರೈತಾನ್ ಅಂದ್ರೆ ದೂತನುಮಾಯ್ ನಾದನುಮಾಯ್ ಅವನೇ ದೂತನಾಗಿ ಹೋಗ್ತಾನೆ. ಯಾರು ಮತ್ತೆ ಇನ್ನೊಂದ್ಸತಿ ಹೋಗಿ ಕೇಳ್ಕೊಂಡ್ ಬಾ ಯುದ್ಧ ಬೇಡ ಅಂತ ಕಳಿಸ್ದಾಗ ಯುಧಿಷ್ಠಿರ ಅವನೇ ಪಾಂಡವ ದೂತರಾಗಿ ಹೋಗಿ ದುರ್ಯೋಧನನ ಆಸ್ಥಾನದಲ್ಲಿ ಕೇಳ್ಕೊಂಡ್ ಬರ್ತಾನೆ. ಇಲ್ಲ ಇಲ್ಲ ಯುದ್ಧನೇ ಮಾಡ್ಬೇಕು ಅಂತ ಅವ್ರು ನಿಶ್ಚಯ ಮಾಡ್ಕೊಂಡ್ ಬರ್ತಾನೆ. ದೂತನುಮಾಯ್ ನಾದನುಮಾಯ್ ನಮಗೆಲ್ಲ ಸ್ವಾಮಿನೂ ಅವನೇ, ದೂತನೂ ಅವನೇ, ಸಾರಥಿನೂ ಅವನೇ, ಎಲ್ಲಾನು ಅವನೇ ಆಗಿ ನಿಂತ್ಕೊಳ್ತಾನೆ. ಎಲ್ಲ ಸ್ಥಾನದಲ್ಲೂ ಅವನೇ ಆಗಿ ನಿಂತ್ಕೊಳ್ತಾನೆ. ಅಲ್ಲಿ ನೋಡ್ತಾನೆ ಶೋಕಂತೀರ ನಮಗೆ ಮಾ ಶುಚಃ ಯಾರು ಹೇಳ್ತಾರೆ ಯೋಚನೆ ಮಾಡ್ಬೇಡಿ, ನೀವು ಯೋಚನೆ ಮಾಡ್ಬೇಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಯಾರು ಹೇಳ್ತಾರೆ? ಭಗವಂತ ಹೇಳ್ತಾನೆ. ಮಾ ಶುಚಃ ಅಲ್ಲಿ ಅರ್ಜುನನಿಗೆ ಮಾ ಶುಚಃ ಹೇಳಿದ್ನಲ್ಲ ಅವನಿಗೆ ಮಾತ್ರ ಅಲ್ಲ ನಮಗೂ ಎಲ್ಲ ಸೇರಿನೇ ಹೇಳಿರೋದು. ಮಾ ಶೋಕಂತೀರ ಎನ ಉರೈತಾನ್ ನಮ್ಮ ಸುತ್ತಲೂ ಇದಾನಂತೆ. ನಮ್ಮ ಒಳಗೂ ಮತ್ತೆ ನಮ್ಮ ಸುತ್ತಲೂ ಭಗವಂತ ಸದಾ ಇರ್ತಾನೆ. ಈ ನಂಬಿಕೆ ನಮಗಿದ್ರೆ ನಮ್ಗೆ ಯಾವ ಯೋಚನೆ ಇರಲ್ಲ. ಮಾ ಶುಚಃ ಅವದೇ ಏನಪ್ಪಾ ಅಂತ ಹೇಳಿದ್ರೆ ಇದ್ರಲ್ಲಿ ಎಲ್ಲಾನು ಭಗವಂತನೇ ಅಂತ ತೋರಿಸ್ಕೊಡುವಂತ ಒಂದು ಪದ್ಯ. ಇದರಲ್ಲಿ ಸಾಧನಮಂ ಉಪಾಯ ಏನೋ ಭಗವಂತನನ್ನ ಪಡಿಬೇಕಾದ್ರೆ ಯಾವ್ದಾನ ಒಂದು ಉಪಾಯ ಅನುಸರಿಸ್ಬೇಕಲ್ಲ, ಆ ಉಪಾಯನೂ ಭಗವಂತನೇ. ಮತ್ತೆ ಅದರಿಂದ ನಮಗೆ ಸಿಗುತ್ತಲ್ಲ ಒಂದು ಫಲ, ಅದೇನು ಅಂದ್ರೆ ಅದು ಭಗವಂತನೇ. ನಾವು ಶರಣಾಗತಿ ಅನ್ನೋ ಒಂದು ಉಪಾಯ ಮಾಡಿ ಏನ್ ಪಡ್ಕೊಳ್ಬೇಕು? ಭಗವಂತನೇನ್ ಪಡ್ಕೊಳ್ಬೇಕು. ಯಾರ ಹತ್ರ ನಾವು ಶರಣಾಗತಿ ಮಾಡ್ತೀವಿ? ಭಗವಂತನ ಹತ್ರನೇ ಶರಣಾಗತಿ ಮಾಡ್ತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಈ ಆತಿ ಕೀರೆ ಅಥವಾ ಒಂದು ಸೊಪ್ಪೆಲ್ಲ ಹಸುಗಳಿಗೆ ನೀವು ಕೊಡ್ಬೇಕಾದ್ರೆ ದೇವಸ್ಥಾನದ ಹತ್ರ ತೋರಿಸ್ತೀವಿ. ಹಸುರನ್ನು ನೋಡಿದ ತಕ್ಷಣ ನಮ್ಮ ಹತ್ರ ಬರುತ್ತೆ. ಆಮೇಲೆ ಏನ್ ಕೊಡ್ತೀವಿ ಅಂದ್ರೆ ಅದನ್ನೇ ಕೊಡೋದು. ಅದೇ ತರ ಭಗವಂತನ ಹತ್ರನೂ ಅಷ್ಟೇನೆ. ಭಗವಂತನ ಹತ್ರ ಶರಣ ಆಗ್ತೀವಿ. ಆಮೇಲೆ ಏನ್ ಬೇಕು ನಮ್ಗೆ ಅಂದ್ರೆ ಭಗವಂತನೇ ಬೇಕು, ಅವನೇ ಬೇಕು, ಅವನೇ ಕೈಂಕರ್ಯ ಮಾಡಕ್ ಬೇಕು. ಸಾಧನಮು ನಲ್ಪಯನು ಆದ್ರ ಫಲನು ನಾನೇ ಅವನೇ ಆಗಿದ್ದಾನೆ. ಸಾಧಕಮಂ ಎನ್ವಶನಂ ಎನ್ನೈಪತ್ತು ಅವನು ನನ್ನ ಸಂಕಲ್ಪದಿಂದಾನೇ ಅವನು ಸಾಧನ ಮಾಡೋದು. ನನ್ನ ಸಂಕಲ್ಪ ಇಲ್ಲದ್ರೆ ಅವನು ಸಾಧನೆ ಏನು ಮಾಡೋದಿಲ್ಲ. ಅದನ್ನ ಹೇಳ್ತಾರೆ. ಶರಣಾಗತಿ ಇದೆಯಲ್ಲ ಆ ಮೋಕ್ಷಕ್ಕೆ ದಾರಿ, ಅದು ಮೋಕ್ಷಕ್ಕೆ ದಾರಿ ಏನಲ್ಲ, ಇನ್ನೊಂದು ಸಾಧನಗಳಿವೆ ಕೋರಿಡೆಗಿನಿಲ್ಲ. ಇದೇನ್ ದೊಡ್ಡ ಉಪಾಸನೆ ಅಲ್ಲ. ಇದು ಮಾಡಿದ ತಕ್ಷಣ ಮೋಕ್ಷ ಸಿಕ್ಬಿಡಕ್ಕೆ ನಾನ್ ಶರಣಾಗತಿ ಮಾಡಿದೀನಿ ನಂಗೆ ಮೋಕ್ಷ ಸಿಗತ್ತೆ. ಕೇವಲ ಅವನ ಕರುಣೆಯಿಂದಾನೇ ಇದು ನೀವು ಮಾಡ್ತಾ ಇದ್ದೀರಾ. ಅವನ ಸಂಕಲ್ಪದಿಂದಾನೇ ಮಾಡ್ತಾ ಇದ್ದಾರೆ, ಅವನ ಇಚ್ಛೆಯಿಂದಾನೇ ಕೊಡ್ತಾ ಇರೋದು. ಅದೆಲ್ಲ ನಾವು ತಿಳ್ಕೊಳ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ. ಸಾಧನಗಳು ಇನ್ನಿಲೆ ಕೋರಿಡೆ ಇಲ್ಲ. ವೇದನಶೇ ವೇದಂಗಮಿದನಿಲ್ ವೇಂಡ. ಇದಕ್ಕೋಸ್ಕರ ನೀವು ಇನ್ನೇನು ಬೇರೆ ಎಕ್ಸ್ಟ್ರಾ ಸಾಧನೆ ಏನು ಮಾಡ್ಬೇಕಾಗಿಲ್ಲ. 5 ಅಂಗದಿಂದ ಶರಣಾಗತಿ ಮಾಡ್ತೀವಲ್ಲ ಅದೇ ಸಾಕು. ಪ್ರಾತಿಕೂಲ್ಯ ವರ್ಜನಂ ಆನುಕೂಲ್ಯ ಸಂಕಲ್ಪಂ ಪ್ರಾತಿಕೂಲ್ಯ ವರ್ಜನಂ ಗೋತೃತ್ವ ವರ್ಣಂ ಮಹಾವಿಶ್ವಾಸ ಇದಿಷ್ಟಿದ್ರೆ ಸಾಕು. 5 ಅಂಗಗಳು ನಮ್ಮನ್ನು ಸೇರಿಸಿ 6ನೇದು. ಅದನ್ನು ಸೇರಿಸಿ ನಾವು ಮಾಡ್ಕೊಂಡ್ಬಿಟ್ರೆ ಬೇರೆ ಇದನ್ನಿಲ್ಲ. ಬೇರೆ ಯಾವ್ದೋ ಹೋಮ ಮಾಡ್ಬೇಕು, ಅದ್ರಲ್ಲಿ ಒಂದ್ ಮಂತ್ರ ಹೇಳ್ಬೇಕು, ಅಲ್ಲಿ ಹವಿಸ್ಕೊಡ್ಬೇಕು ಅಂತ ಆ ತರ ಯಾವ ಕ್ರಿಯೆನೂ ಇಲ್ಲ. 5 ಅಂಗದೊಂದಿಗೆ ಶರಣಾಗತಿಯನ್ನ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಬೇರೆ ಏನಿಲ್ಲ. ಬೇರೆಲ್ಲ ನಿರ್ಕುಂ ಇಲ್ಲ ನಾನೇ ನಿರ್ಕುಂ. ಅವ್ರು ಯಾರೋ ಇನ್ನೊಬ್ರು ಭಕ್ತಿ ಯೋಗ ಮಾಡ್ತಾರೆ, ಕರ್ಮಯೋಗ ಮಾಡ್ತಾರೆ, ಅದರಿಂದ ಸಾಧಿಸ್ಕೊಳ್ತಾರೆ. ಅಂದ್ರೆ ಅದರಿಂದ ಎಲ್ಲ ಏನ್ ಸಿಗುತ್ತೋ ಅದೇ ಫಲ ನಿಮ್ಗೆ ಶರಣಾಗತಿಯಿಂದಲೂ ಸಿಗುತ್ತೆ. ನೀವು ಬಸ್ಸಿಂದ ಆದ್ರೂ ಮೈಸೂರ್ಗೆ ಹೋಗ್ಬೋದು, ಕಾರಿಂದ ಆದ್ರೂ ಮೈಸೂರ್ಗೆ ಹೋಗ್ಬೋದು, ಪ್ಲೇನಿಂದ ಆದ್ರೂ ಮೈಸೂರ್ಗೆ ಹೋಗ್ಬೋದು. ಹೋಗೋದು ಮೈಸೂರ್ಗೆ ತಾನೆ. ಅದೇ ತರ ಬೇರೆ ಮಾರ್ಗಗಳಿಂದ ಎಲ್ಲಿಂದ ಯಾವ ವ್ಯವಸ್ಥೆಯಿಂದಾದ್ರೂ ಬೇಕಾದ್ರೂ ಹೋಗ್ಬೋದು. ಆದ್ರೆ ಹೋಗೋದು ಕೊನೆಯಲ್ಲಿ ಡೆಸ್ಟಿನೇಷನ್ ಅಲ್ಲಿ ಭಗವಂತನೇ ಇರೋದು. ಅದನ್ನ ಅವನು ಹೇಳ್ತಾನೆ. ಬೇರೆಲ್ಲ ನಿಲ್ಕು ನಿಲೆ ನಾನೇ. ಅವ್ರು ಕರ್ಮಯೋಗ ಮಾಡ್ತಾ ಇದಾರಂತ ಕರ್ಮಯೋಗದಲ್ಲಿ ಹೋಮ ಮಾಡ್ತಾರೆ, ಅಲ್ಲೂ ಹವಿಸ್ ನದ್ಯ ಕೊಡ್ತಾರೆ. ಅದ್ ನಿಧಾನ ಆಗತ್ತೆ ಇನ್ನ ಅಷ್ಟೇನೆ. ಶರಣಾಗತಿ ಬೇಗ ಆಗುತ್ತೆ ಅಷ್ಟೇ.
ದೂತನುಮಾಯ್ ನಾನು ನಾದನುಮಾಯ ಹೇಳಿದ್ನಲ್ಲ, ಸೌಲಭ್ಯದಿಂದ ದೂತನಾಗಿ ಸಾರಥಿಯಾಗಿ ಎಲ್ಲವನ್ನು ಅವನು ಸೌಲಭ್ಯವನ್ನ ತೋರಿಸ್ಕೊಡ್ತಾನೆ. ಪಿನಾನ್ ಅಂತ ಉಪಕಾರಕ ಅಂತ ಹೇಳ್ತೀವಲ್ಲ, ಅವನು ತೋರಿಸ್ಕೊಟ್ಟು ಪ್ರಪತ್ತಿಗೆ ಭಕ್ತಿ ಯೋಗ ಅಥವಾ ಇನ್ನೊಂದು ಯಾವುದು ಬೇಕಾಗಿಲ್ಲ, ಸುಲಭವಾಗಿ 5 ಅಂಗದಿಂದ ಮಾಡಿದ್ರೆ ಸಾಕು. ವೇದನ ಶ್ರೀ ವೇದಂಗಮಿದರಿಂದ 5 ಅಂಗ ಬಿಟ್ರೆ ಬೇರೆ ಯಾವ ಅಂಗಗಳು ಬೇಡ. ಬೇರೆಲ್ಲ ನಿರ್ಕುಮಿಲೆ ನಾನೇ ಬೇರೆಲ್ಲ ಉಪಾಯಗಳ ಸ್ಥಾನದಲ್ಲೂ ನಾನೇ ನಿಂತ್ಕೊಂಡು, ಅಯ್ಯೋ ನಾನು ಭಕ್ತಿ ಯೋಗ ಮಾಡಿಲ್ವಲ್ಲ, ನಮ್ಗೆ ಸಿಗತ್ತ ಪ್ರಪತ್ತಿ ಅಂತ ನೀವೇನೇ ಯೋಚನೆ ಮಾಡ್ಬೇಕಾಗಿಲ್ಲ. ನಿಮ್ಮ ಭಕ್ತಿ ಯೋಗ ಸ್ಥಾನದಲ್ಲಿ ಭಗವಂತ ನಿಂತ್ಕೊಂಡು ನಿಮಗೆ ಪ್ರಪತ್ತಿ ಆದ ಕೂಡಲೇ ನಿಮ್ಗೆ ಮೋಕ್ಷ ಕೊಡ್ತಾನೆ. ಆ ಸ್ಥಾನದಲ್ಲಿ ಅವನೇ ನಿಂತ್ಕೊಳ್ತಾನೆ ಅಂತ. ದೂತನುಮಾಯ ನಾನು ನಾದನುಮಾಯ ಅಂತ ಹೇಳ್ಬೇಕಂದ್ರೆ ಸೌಲಭ್ಯ ಸೌಶೀಲ್ಯ ಗುಣಗಳನ್ನ ಎತ್ತಿ ತೋರ್ಸಂತದ್ದು, ಎಲ್ಲರಿಗೂ ಕರುಣೆಯಿಂದ ಪ್ರತಿಯೊಬ್ಬರಿಗೂ ಮೋಕ್ಷ ಇದೆ ಅಂತ ತೋರಿಸ್ಕೊಡುವಂತದ್ದು ಈ ಪಾಶದಲ್ಲಿ. ಇಲ್ಲಿ ನಿಲ್ಸ್ಕೊಳ್ತೀನಿ. ದೇಶಿಕರ್ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಮೇಡಮ್. ಧನ್ಯವಾದ. ತುಂಬಾ ಚೆನ್ನಾಗಿತ್ತು ಮೇಡಮ್. ದೇಶಿಕ ಪ್ರಬಂಧ ಕಷ್ಟ ಇದೆ, ಸ್ಪೆಷಲ್ ದೇಶಿಕ ಪ್ರಬಂಧ ಅಷ್ಟೆಲ್ಲ ನಾವು ಮಾಡ್ಕೊಳ್ಳೋದು ಕಷ್ಟ. ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಕಷ್ಟನೇ ಸ್ವಲ್ಪ ಹೇಳೋದು. ಇದೆಲ್ಲ ಮುಗಿದ್ಮೇಲೆ ಪಾರಾಯಣಕ್ಕೆ ಅಂತಾನೆ ಆಫ್ಲೈನ್ ಇಟ್ಕೊಳ್ಳೋಣ. ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅವ್ರು ಬರ್ಲಿ. ಫುಲ್ 4,000 ದಿನ 200 ಹೇಳಿದ್ರೆ 1 ತಿಂಗಳಲ್ಲಿ ಪೂರ್ತಿ ಪಾರಾಯಣ ಆಗುತ್ತೆ. ಕಂಪ್ಲೀಟ್ ರಿವಿಷನ್ ಆದಂಗ. ಯಾವಾಗೂ ಮೊದಲು ಮಾಡಿ ಮೇಡಮ್. ಇದು ಪ್ರಬಂಧ ಸಾರ ಎಲ್ಲ ಮುಗ್ದೋಗ್ಲಿ, ಆಮೇಲೆ ಕಂಟಿನ್ಯೂಸ್ ಆಗಿ ಪಾರಾಯಣ. ಸರಿ ಸರಿ. ನೀವು ಹೇಳೋವಾಗೆಲ್ಲ ತುಂಬಾ ಚೆನ್ನಾಗಿದೆ. ನಾವು ಓದಿದ್ರೆ ಅಷ್ಟು ಅರ್ಥ ಆಗಲ್ಲ. ಇಲ್ಲ, ಇದಕ್ಕೆ ವ್ಯಾಖ್ಯಾನಗಳು ಓದಿದ್ರೇನೆ ಒಂಚೂರು ಅರ್ಥ ಆಗೋದು. ಬರೀ ಹಾಡು ಓದಿದ್ರೆ ಅರ್ಥ ಆಗಲ್ಲ. ತುಂಬಾ ಚೆನ್ನಾಗಿದೆ ಮೇಡಮ್. நமஸ்காரம் மேடம். நமஸ்காரம். ನಮಸ್ಕಾರ. கன்னடல கேட்கறது ரொம்ப நல்லா இருக்கு மேடம். தேங்க் யூ. கஸ்தூரி கன்னடா. நான் சொன்னேன் செந்தமிழ் முத்தமிழ் நீங்க சொல்றீங்களே, கஸ்தூரி கன்னடா அப்படியே மணக்கும்ட்டு. ரொம்ப நல்லா. ரியலி அப்ரிஷியேட் யூ பத்மஸ்ரீ. நீங்க கன்னடா தெரியலன்னு சொல்லி நீங்க வந்து உக்காந்து கேட்டு அப்ரிஷியேட் பண்ணீங்கன்னாக்கா வசிஷ்டர வாயில பிரம்மரிசி. ரொம்ப நல்லா இருக்கு, ரொம்ப நல்லா இருக்கு. நீங்க கொடுக்குற எக்ஸாம்பிளும் கம்பேரிசன் எல்லாம் ரொம்ப நல்லா இருக்கு. எவ்வளவு பேருக்கு அதே கண்ணால சொல்லலைன்னா எவ்வளவு பேருக்கு ரீச் ஆகாது இந்த தேசிக்கிற ஒர்க்ஸ். அடியே ரொம்ப நல்லா இருக்கா ஸ்ரீ வைஷ்ணவா? வாசு மாமாட்ட தமிழ்ல கேட்டிருக்கேன். சோ அத கன்னடத்துல கேட்கும்போது ஒரு ரிகலெக்ட் பண்ற மாதிரி ரொம்ப நல்லா இருக்கு மேடம். ரொம்ப நல்லா இருக்கு. கன்னடாவே நல்ல லாங்குவேஜ் இல்லையா? நமஸ்தே மேடம். நிறைய சான்ஸ்கிரிட் வேர்ட்ஸ் எல்லாம் இருக்கிற இது ரொம்ப நல்லா. இந்த லாங்குவேஜ் அப்படிதான், அதை படிக்க படிக்க அப்படியே கத்துடலாம். ஆமா ஆமா. தேங்க்யூ சோ மச். தமிழ் இருந்தா கூட அது நம்ம வியாக்கியானம் படிக்கலன்னா நமக்கு தெரியாது. வியாக்கியானம் ஒரு தமிழ் வேர்டுக்கே நிறைய மீனிங்ஸ் இருக்கிறதுனால அந்த இடத்துல என்ன சொன்னாதான் நல்லா புரியும், இல்லன்னா புரியாது. அடியே ரொம்ப நல்லா இருக்குங்க. தேங்க்யூ. சேவிச்சுக்கிறேன் மேம். நமஸ்காரம். ஆச்சா உங்க ஆயிடுச்சு. முந்தா நாள் வந்துட்டேன் நான். I came on Sunday. நல்லா இருக்குதா? ஓ ரொம்ப நல்லா இருந்தது மேம். ஏதோ நிறைய லைக் ஒரு ரேர் இதெல்லாம் எங்களுக்கு கிடைச்சது. லைக் அந்த திருக்குறுகூர்ல வந்து அன்னைக்கு இந்த சுவாத்தினால அந்த மதில் மேல இருக்கிற கருடனுக்கு ஒரு ஐ திங்க் 5 hours 6 hours திருமஞ்சனம் பண்றான். அப்படியே பால் இதெல்லாம் கொட்டி ரொம்ப அது கண்ணன் மாமா கூட சொன்னாரு அது ரொம்ப அபூர்வம் கிடைக்கிறது. ஏதோ எதேச்சியா போனோம் அன்னைக்குன்னு பார்த்து அது இருந்தது. அதே மாதிரி அங்க நம்மாழ்வாருக்கு திருமஞ்சனம் ஈரவாட தீர்த்தமே கொடுத்தா. அந்த
அவரோட வஸ்திரத்தை பிழிஞ்சு அந்த மாதிரி ஏதோ சில அனுகிரகம் எல்லாம் கிடைச்சது. ஆனா ரொம்ப சந்தோஷமா இருந்தது. இது பாத்தீங்களா நீங்க பவிஷ்யத் ஆச்சாரியா கோவிலுக்கு போயிருந்தீங்களா? அது ஒண்ணுதான், அது மூடிட்டா மேம் அன்னைக்கு, அதெல்லாம் திறக்கவே இல்லை அன்னைக்கு அந்த இதனால, அந்த கருட இதனால. பட் அந்த இவரு நம்மாழ்வார் அப்கோர்ஸ் அதை சேவிச்சோம். அது அன்னைக்கு 2 நாள் போனோம் ஆக்சுவலா. அன்னைக்கு காத்தாலையும் மூடிந்தது, மத்த நாள் சாயந்தரம் இந்த கருடன் இது இருந்ததுனால அந்த சன்னதி எல்லாம் மூடிந்தான். எவ்ரிபடி வாஸ் பிஸி வித் திஸ் திங் ஒன்லி தட். அது கொஞ்சம் மிஸ் ஆயிடுச்சு. அது மத்தபடி அதே மாதிரி அந்த இதுல திருக்குறங்குடியில அப்கோர்ஸ் பாலாலயம் ஆயிட்டு இருந்தது. சோ பட் எல்லாம் 5 உற்சவரும் அவர் சொன்னார் ஒரே இதுல அட் அ டைம் ஒரே இதுல சேவிக்கிறது நல்லா அது ஒரு இதுதானே ஸ்பெஷாலிட்டி. ஆமா, அவரைதான் சொன்னார். அதுவும் சொன்னார் உள்ள இருந்தா உங்களுக்கு சரியா தெரியவே மாட்டா, இப்போ உங்களுக்கு நல்லா கண்ணுக்கு தெரியற மாதிரி எல்லாரும் முன்னாடி இருக்கு, அதனால ஏதோ ஒண்ணு குடுக்கலன்னா ஒண்ணு குடுக்குற. அதுக்கு புனர் தர்சனம் பண்ணணும். அப்போ அவ்வளவுதான். அதுதான் நினைச்சேன், திருப்பி வான்னு சொல்றேன் பெருமாள் வந்து சேவி. பட் திருக்குறங்குடி any number of times we can go. It is such a beautiful place. பியூட்டிஃபுல். ஐயோ ரொம்ப அழகு. என்ன அந்த வயலும் நம்பியாறு அந்த இதெல்லாம் எவ்வளவு அழகா போயிருந்தீங்களா ஜீப்ல? ஜீப் எல்லாம் நிறுத்திட்டா மேம், ஏதோ சண்டையா, அதுவும் ஜீப் வந்து they have stopped. And also moreover that day some elephant had given birth, I believe, in that thing. So அவ வந்து it's unsafe னு. பட் ஜீப் எல்லாம் ரொம்ப ஆச்சு, கொஞ்சம் வருஷமா நிறுத்திட்டால. ஏதோ ஜீப் ஆபரேட்டர்ஸ்க்கும் ஐ திங்க் டெம்பிள் இதுக்கும் ஏதோ தகராறு போல இருக்கு. ஐயோ, பட் ட்ரெக் ரொம்ப கஷ்டமே, நிறைய தூரம் இருக்கு. ஆமா ஆமா, போனா இப்பெல்லாம் நடந்துதான் போனோம். அது ஜீப் இப்ப யாரும் ஏதோ சண்டை இனிமே எப்ப ஸ்டார்ட் பண்ணுவான்னு தெரியல. அந்த சரி சரி ஜீப் எப்போ ஸ்டார்ட் பண்ணுவான்னு தெரியல. அன்னைக்கு வந்து சரி நடந்து போயிடலாம்னு நினைச்சோம். அப்புறம் வந்து பார்த்தா அவ வந்து சொன்னா இந்த மாதிரி இல்ல, ஏதோ யானை வந்து ஏதோ குட்டி போயிடலாம், அதனால ஒரு 2-3 நாள் அது குட்டி எடுத்து அண்ணன் பக்கம் போன உடனே தான் விடுவோம் அப்படின்னா. இட்ஸ் டேஞ்சரஸ், the forest get close that place. ரிஸ்க் அது. கரெக்ட். ஆமா ஆமா. பட் மலை ரொம்ப இட்ஸ் வெரி பியூட்டிஃபுல். மலை நம்பி ஆறு ஓடுறது ரொம்ப நல்லா இருக்காது அது பார்க்கறதுக்கு. எனவே அவர் மூலவர்லாம் சேவிக்க போனோம். அதான் திருப்பி வான் பெருமாள் சொல்றேன்னு நினைச்சிருந்தோம். அதான் புனர்தர்ஷனம். கரெக்ட். ஆக்சுவலி ஈஸி தான். ஒன்ஸ் we go we will know. ட்ரெயின்ல போயிடுச்சுன்னா ஒன் டேல எல்லாம் பார்த்துட்டு வந்துடலாம். ஆமா 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 ஆமா. வானமாமலை போயிருந்தீங்களா? ஓயா, ரொம்ப நல்லா ஆச்சு. அங்க ஒரு மாமா வந்து அவரே வாலண்டியரா வந்து எல்லாரும் அவ்வளவு நல்லா தரிசனம் பண்ணி வச்சு. எல்லாமே ரொம்ப நீட்டா இருக்கு மேம். அந்த டெம்பிள் எல்லாமே ரொம்ப நல்லா மெயின்டைன் பண்றாங்க. அவ திருப்பதி ஆட்டம் இது ஆட்டம் வைத்தமானது என்ன அழகா இருக்கா இல்லையா? ஐயோ ரொம்ப அழகு. எல்லா பெருமா அந்த மாதிரி ஒவ்வொருத்தரும் ஒவ்வொரு மாதிரி அழகுதான். இன்னைக்கெல்லாம் நம்ம திருக்கோளூர் பெண் பிள்ளை நீங்க அங்க போனீங்களா? அவரே என்னை கூட்டுற நோக்கம்ன்ற மாதிரி வைத்தமானது. இட் வாஸ் வெரி நைஸ். தாமிரபரணி குளிச்சீங்களா? எது மேம்? எது தாமிரபரணியில குளிச்சீங்களான்னு? வெறும ப்ரோக்ஷனை தான் பண்ணிட்டோம். குளிக்கிற போனோம். அங்க இட் வாஸ் நாட் கிளீனா இல்ல. there was no place to change. எல்லாம் எடுத்துன்னு போயிருந்தோம். it was very bad. that place was very bad. ப்ரோக்ஷனை பண்ணோம். பட் சேத்து சமுத்திர ஸ்நானம் we did. அது பண்ணோம். அங்க சேத்துல அது பண்ணோம். இது வந்து எல்லாம் எடுத்துன்னு போயிட்டு அந்த இடம் it was not at all good. அந்த படித்துறை எல்லாம் ரொம்ப. தாமிரபரணியில we should ask the taxi driver. ஒரு 30 kilometers கொஞ்சம் ஒரு 10 kilometers தூரம் தள்ளி போனாக்கா அங்கே நல்லா பியூரா நல்லா தண்ணி இருக்கு. லைக் அங்க குளிச்சு he told actually but we had other வேற இது இருந்ததா ப்ரோக்ராம். அதனால வந்து அவன் ஐஷன் போறேன்னு சொன்னான். நாங்க சரி வேண்டாம் அப்படியே போரும் போனா அப்படியே வந்து otherwise it was all very ஏதோ பெருமாள் அனுகிரகம் இருந்து எல்லாம் நல்லா சேவையாச்சு. ரொம்ப எங்கேயுமே கூட்டமே இல்ல. அதனால ரொம்ப நல்லா சேவிச்சேன். Thank you. all your blessings, Ashirwad. Thank you, ma'am. Thank you so much. Okay. Thank you.
எவ்வளவு வாயில செவிச்சுவா வாயில கேட்டாக்கா இன்னொரு வாட்டி போலாம் அந்த மாதிரி இருக்கும். அந்த மக்கர குழை காதல்னதெல்லாம். ஆமா, இப்பதான் நாங்க அந்த கண்ணன் மாமா கிட்ட அந்த இது தொலைவில்லி மங்கலம் பாசுரம் எல்லாம் பண்ணிருக்கோமா. சோ அங்க போய் அந்த பெருமாளை சேவிச்ச உடனே ஒரு நல்ல ஒரு இது அனுபவம். அந்த வெரி வெரி குட், சோ நைஸ். ஆமா, ரொம்ப நல்லா இருக்கு. ஓகே, we catch up tomorrow. Thank you so much. Yeah, done.